ಹಾಯ್ ಹಲೋ ನಮಸ್ಕಾರ, ಎಲ್ಲಾರಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮಲ್ಲಿ ಫಸ್ಟ್ ವಿಡಿಯೋದಲ್ಲಿ ಏನು ತಿಳ್ಕೊಂಡ್ವಿ, ಯಾವ ಥರ ನಂಬರ್ಸ್ ಬರುತ್ತೆ. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು, ರಿಯಲ್ ನಂಬರ್ಸ್ ಅಂದರೆ ಏನು, ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್, ಇಂಟೀಜರ್ಸ್, ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್, ಏನು ಫ್ರ್ಯಾಕ್ಷನ್ಸ್ ಅಂದರೆ ಏನು, ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್, ಇವನ್ ನಂಬರ್, ಆಡ್ ನಂಬರ್ಸ್, ಇವೆಲ್ಲ ತಿಳ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಸೊ ಇವತ್ತು ನಾವು ಡಿವಿಸಿಬಿಲಿಟಿ ರೂಲ್ ಅಂತ. ಡಿವಿಸಿಬಿಲಿಟಿ ರೂಲ್ ಅಂದರೆ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ 4 ಯಾವುದರಿಂದ ಡಿವೈಡ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 4 ಡಿವೈಡೆಡ್ ಬೈ 2 ಅಂತ ಅಂದರೆ ನಮ್ಗೆ ಆನ್ಸರ್ 2 ಬರುತ್ತೆ. ಬಟ್ 4 ಅನ್ನೋದು 2 ಇಂದ ಡಿವೈಡ್ ಆಗುತ್ತೆ ಅಂತ ನಮಗೆ ಗೊತ್ತು. ಅದೇ ನಮಗೆ ದೊಡ್ಡ ನಂಬರ್, ಈಗ 15,682 ಅಂತ ಕೊಟ್ಟರು ಅಂದ್ಕೊಳ್ಳಿ. ಇದು 2 ಇಂದ ಡಿವೈಡ್ ಆಗುತ್ತೆ. ಲಾಸ್ಟಲ್ಲಿ 2 ಇರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. ಓಕೆ, ಇದು ಹೇಳ್ಬಿಡ್ತೀರಾ. ಅದು 8 ಇಂದ ಡಿವೈಡ್ ಆಗುತ್ತಾ, 6 ಇಂದ ಡಿವೈಡ್ ಆಗುತ್ತಾ, 5 ಇಂದ ಡಿವೈಡ್ ಆಗುತ್ತಾ, ಈ ಥರದ್ದು ಪ್ರತಿಯೊಂದು ನಾವು ಏನು ಮಾಡೋಣ, ಇವತ್ತು 0 ಇಂದ ಹಿಡಿದು 12ವರೆಗೂ ತಿಳ್ಕೊಳ್ಳೋಣ. ಓಕೆ, 0 ಇಂದ 12ವರೆಗೂ ಯಾವುದೇ ನಂಬರ್ ಆಗಲಿ ಈ ನಂಬರ್ಸಿಂದ ಡಿವೈಡ್ ಆಗುತ್ತಾ ಇಲ್ವಾ, ಆದರೆ ಏನಾದ್ರು ರಿಮೈಂಡರ್ ಸಿಗುತ್ತಾ, ರಿಮೈಂಡರ್ ಸಿಗಲ್ವಾ, ಈ ಥರ ಪ್ರತಿಯೊಂದು ತಿಳ್ಕೊಳ್ಳೋಣ. ಓಕೆ, ಫಸ್ಟು ನಾವೇನು ಮಾಡೋಣ, 0 ಇಂದ ನಾವು ಯಾವುದು ಡಿವೈಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಅನ್ಡಿಫೈನ್ಡ್ ಫಾರ್ಮೇಟ್ ಆಗಿಬಿಡುತ್ತೆ. ಇವಾಗ A ಡಿವೈಡೆಡ್ ಬೈ 0 ಅಂತಂದರೆ ನಮ್ಗೆ ಆನ್ಸರು ಅದು ಇಂಡಿಫೈನ್ ಅದು. ಓಕೆ, ನಮ್ಗೆ ಅದಕ್ಕೆ ಆನ್ಸರ್ ಬರಲ್ಲ, ಅದಕ್ಕೆ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಸೊ ನಮಗೆ 0 ಅನ್ನೋದು ಬೇಕಾಗಿಲ್ಲ. ಓಕೆ, ಇಲ್ಲಿಗೆ 0 ಅನ್ನೋದು ಮುಗೀತು, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಕಾಗಿಲ್ಲ. 0 ಡಿವೈಡ್ ಬೈ 0 ಅನ್ನೋದು ಮ್ಯಾಥ್ಸಲ್ಲಿ ಬರಲ್ಲ. ಓಕೆ, ತಲೆ ಕೆಡ್ಸ್ಕೊಂಬಿಡಿ. ಆ ಥರ ಬಂತು ಅಂದರೆ ಅದು ಇಂಡಿಫೈನ್, ನಮ್ಗೆ ಆನ್ಸರೇ ಸಿಗಲ್ಲ. ಓಕೆ, ನೆಕ್ಸ್ಟ್ 1 ಯಾವುದ್ಯಾವುದಿಂದ ಡಿವೈಡ್ ಆಗುತ್ತೆ ಅಂತಂದರೆ 1 ಈಸ್ ನಾಟ್ ಡಿವೈಸಬಲ್ ಬೈ ಎನಿ ನಂಬರ್. ಓಕೆ, 1 ಅನ್ನೋದು 1 ಈಸ್ ನಾಟ್ ಡಿವಿಸಿಬಲ್ ಬೈ ಎನಿ ನಂಬರ್. ಯಾವ ನಂಬರಿಂದನೂ 1 ಡಿವೈಡ್ ಆಗಲ್ಲ. ಯಾವುದರಿಂದ ಆಗುತ್ತೆ 1 ಡಿವೈಡು, ಬರೀ 1ಇಂದ ಮಾತ್ರ ಆಗುತ್ತೆ, ಎಕ್ಸೆಪ್ಟ್ 1. ಓಕೆ, ಎಕ್ಸೆಪ್ಟ್ 1, ಅದರಿಂದ ಅದನ್ನು ಮಾತ್ರ ಡಿವೈಡ್ ಮಾಡ್ಬೋದು. 1ಇಂದ ಮಾತ್ರ ಡಿವೈಡ್ ಮಾಡ್ಬೋದು, ಇನ್ನು ಯಾವುದರಿಂದ ಡಿವೈಡ್ ಮಾಡೋಕ್ಕಾಗಲ್ಲ. ಆದರೆ ಮಿಕ್ಕಿದ ಎಲ್ಲ ನಂಬರ್ನೂ ನಾವು 1ಇಂದ ಡಿವೈಡ್ ಮಾಡ್ಬೋದು. 1ಇಂದ ಹಿಡ್ದು ಇನ್ಫಿನಿಟಿವರೆಗೂ ಡಿವೈಡೆಡ್ ಬೈ 1 ಮಾಡ್ಬೋದು ನಾವು. ಓಕೆ, ಸೊ ಇಲ್ಲಿ 1 ಏನಾಗಿರುತ್ತೆ, 1 ಈಸ್ ಎನ್ ಯೂನಿವರ್ಸಲ್ ಫ್ಯಾಕ್ಟರ್ ಆಗಿರುತ್ತೆ. ಓಕೆನಾ? ಸೊ ನಾವು ಯಾವುದೇ ನಂಬರ್ ಕೊಟ್ಟು ಅದು ಡಿವೈಡ್ ಬೈ 1ಇಂದ ಆಗುತ್ತೆ. ಕರೆಕ್ಟ್ ಅಲ್ವಾ? 1ಇಂದ ಪ್ರತಿಯೊಂದು ನಂಬರ್ ಡಿವೈಡ್ ಆಗುತ್ತೆ. 2 ಆಗಲಿ, 4 ಆಗಲಿ, 6 ಆಗಲಿ, 8 ಆಗಲಿ, 10 ಆಗಲಿ, ಆ ಥರ ಇನ್ಫಿನಿಟಿವರೆಗೂ ಯಾವುದೇ ಡಿವೈಡ್ ಮಾಡಿದ್ರು ಪ್ರತಿಯೊಂದು ನಂಬರು 1ಇಂದ ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವು ಅದನ್ನು ಯೂನಿವರ್ಸಲ್ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು 0 ಆಯಿತು, 1 ಆಯಿತು. ಕರೆಕ್ಟ್ ಅಲ್ವಾ? ಥರ್ಡ್ 1 2 ಇಂದ ಡಿವೈಡ್ ಆಗೋದು. 2 ಇಂದ ಡಿವೈಡ್ ಆಗೋ ರೂಲ್. ಓಕೆ, 2 ಇಂದ ಯಾವಾಗ ಡಿವೈಡ್ ಆಗುತ್ತೆ ಅಂತ ಅಂದರೆ ಲಾಸ್ಟ್ ಡಿಜಿಟ್ ಶುಡ್ ಬಿ ಇವನ್. ಓಕೆ, ಲಾಸ್ಟ್ ಡಿಜಿಟ್ ಶುಡ್ ಬಿ ಇವನ್. ಲಾಸ್ಟ್ ಡಿಜಿಟ್ ಶುಡ್ ಬಿ ಇವನ್. ಏನಿಲ್ಲ, ಫಾರ್ ಎಕ್ಸಾಂಪಲ್ ಈಗ 1 3 5 7 9 6 ಒಂದು ನಂಬರು, ಇನ್ನೊಂದು ನಂಬರು 9 7 5 3 1 2 ಇತ್ತು ಅಂದ್ಕೊಳ್ಳಿ. ಇದು ಡಿವೈಡ್ ಬೈ 2 ಇಂದ ಡಿವೈಡ್ ಆಗುತ್ತಾ, ಇದು 2 ಇಂದ ಡಿವೈಡ್ ಆಗುತ್ತಾ, ಹೆಂಗೆ ನೋಡೋದು? ಇಷ್ಟೆಲ್ಲ ಮಾಡೋದೇನು ಬೇಕಾಗಿಲ್ಲ, ಲಾಸ್ಟ್ ಒಂದು ನಂಬರ್ ನೋಡಿದ್ರೆ ಸಾಕು. 6 ಅನ್ನೋದು 2 ಇಂದ ಡಿವೈಡ್ ಆಗುತ್ತೆ. ಸೊ ಈ ಕಂಪ್ಲೀಟ್ ನಂಬರ್ ಕೂಡ 2 ಇಂದ ಡಿವೈಡ್ ಆಗುತ್ತೆ. ಅದೇ ಥರ ಇಲ್ಲಿ 9 7 5 3 1 2 ಲಾಸ್ಟಲ್ಲಿ ಏನಿದೆ 2 ಇದೆ. ಸೊ 2 ನಂಬರ್ 2 ಇಂದ ಡಿವೈಡ್ ಆಗುತ್ತೆ, 100% ಆಗುತ್ತೆ. ಸೊ ಈ ಹೋಲ್ ನಂಬರ್ ಕೂಡ ನಮಗೆ 2 ಇಂದ ಡಿವೈಡ್ ಆಗುತ್ತೆ. ಓಕೆ, ನಾವು ಬರೀ ಇಷ್ಟು ಮಾತ್ರ ತಿಳ್ಕೊಳ್ಳೋದಲ್ಲ, ಕೆಲವೊಂದು ಸಲ ನಮಗೆ ಆಗದೇ ಇರೋ ನಂಬರ್ಸು ಕೂಡ ಕೊಡ್ತಾರೆ. ಅದರಲ್ಲಿ ನಮಗೆ ಎಷ್ಟು ರಿಮೈಂಡರ್ ಉಳಿಯುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಈಗ 51387 ಕೊಟ್ಟರು, ಡಿವೈಡೆಡ್ ಬೈ 2 ಇಂದ ಡಿವೈಡೆಡ್ ಮಾಡಿದ್ರೆ 7 ಹೋಗುತ್ತೆ, 2 ಇಂದ ಹೋಗಲ್ಲ. ಆದರೆ 2 ಇಂದ ಎಲ್ಲಿವರೆಗೂ ಹೋಗುತ್ತೆ, 2 3 6. ಸೊ ಎಷ್ಟು ಉಳಿಯುತ್ತೆ ನಮಗೆ 1. ಸೊ ರಿಮೈಂಡರ್ ಏನಾಗಿರುತ್ತೆ, ಇಲ್ಲಿ ನಮಗೆ 1 ಆಗಿರುತ್ತೆ. ಇಲ್ಲಿ ರಿಮೈಂಡರ್ ಏನಾಗಿರುತ್ತೆ ನಮಗೆ 0 ಆಗಿರುತ್ತೆ. ಇಲ್ಲಿ ರಿಮೈಂಡರ್ ಏನಾಗಿರುತ್ತೆ 0 ಆಗುತ್ತೆ. ಅಂದರೆ ಈ ನಂಬರ್ ಅನ್ನೋದು ಕಂಪ್ಲೀಟ್ ನಂಬರು 2 ಇಂದ ಡಿವೈಡ್ ಆಗುತ್ತೆ. ಇದು ಕಂಪ್ಲೀಟಾಗಿ 2 ಇಂದ ಡಿವೈಡ್ ಆಗುತ್ತೆ. ಆದರೆ ಇದು ಕಂಪ್ಲೀಟಾಗಿ 2 ಇಂದ ಡಿವೈಡ್ ಆಗಲ್ಲ, 1ಇಂದ ಡಿವೈಡ್, ಅಂದರೆ 1 ರಿಮೈಂಡರ್ ಉಳಿಯುತ್ತೆ. ನೀವು ಹೇಳ್ಬೋದು ಈಗ 1 ಅಂತ ಅಂದರೆ 2 × 0.5 ಹಾಕ್ಬೋದಲ್ವ ಅಂತ. ನಾವಿಲ್ಲಿ ಡೆಸಿಮಲ್ಸ್ ಬಗ್ಗೆ ಮಾತಾಡ್ತಿಲ್ಲ, ಡೆಸಿಮಲ್ಸ್ ಬರೋಂಗೇ ಇಲ್ಲ ಇದರಲ್ಲಿ. ಓಕೆ, ನಾವು ಬರೀ ಇಂಟೀಜರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ. ಓಕೆ, ಆ ನಂಬರ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಡೆಸಿಮಲ್ ಇಲ್ಲಿ ಬರಲ್ಲ. ಓಕೆ, ಡೆಸಿಮಲ್ದು ಮತ್ತೆ ಸಪ್ರೇಟ್ ಆಗಿರುತ್ತೆ, ಅದು ನಾವು ತಿಳ್ಕೊಳ್ಳೋಣ. ಸೊ ಡೆಸಿಮಲ್ ಅನ್ನೋದು ಈ ಒಂದು ರೂಲ್ಸಲ್ಲಿ ಬರಲ್ಲ. ಓಕೆ, ಸೊ ನೆಕ್ಸ್ಟ್ ಆಯಿತು. ನೆಕ್ಸ್ಟ್ ಯಾವುದು, ಈಗ 3 ಅಂತ ಹೇಳ್ತೀವಿ. ಆದರೆ 3ಗೂ ಮುಂಚೆ ನಾವು 4 ನೋಡೋಣ. ಡಿವಿಸಿಬಿಲಿಟಿ ರೂಲ್ ಆಫ್ 4. ಯಾಕಂತಂದರೆ 4ಗೂ 2ಗೂ ರಿಲೇಷನ್ ಇರುತ್ತೆ. ಹೆಂಗೆ ಅಂತಂದರೆ 2ಗೂ ನಮಗೆ 4ಗೂ
8ಗೂ 16ಗೂ 32ಗೂ 64ಗೂ ಇದಕ್ಕೆಲ್ಲ ಒಂದು ರಿಲೇಷನ್ ಇರುತ್ತೆ. ಏನು 2 4 ಅಂದರೆ 2 ಪವರ್ 2 ಕರೆಕ್ಟ್ ಅಲ್ವಾ? 8 ಅಂದರೆ 2 ಪವರ್ 3, 16 ಅಂದರೆ 2 ಪವರ್ 4, 32 ಅಂದರೆ 2 ಪವರ್ 5 ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವ ನಿಮಗೆ? ಸೊ ಇವಾಗ ನಮಗೆ 4 ಡಿವಿಸಿಬಿಲಿಟಿ ರೂಲ್ ಏನಾಗಿರುತ್ತೆ ಅಂತಂದರೆ ನಮಗೆ ಲಾಸ್ಟ್ ಟೂ ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 4 ಇಲ್ಲಿವರೆಗೂ ನಾವು ಯಾವ್ದಾವ್ದು ನೋಡಿದ್ವಿ? 1 ನೋಡಿದ್ವಿ, 1 ಎಲ್ಲರಿಗೂ ಗೊತ್ತು ಬಿಡಿ. 2 ನೋಡಿದ್ರಿ, ಏನು ಲಾಸ್ಟ್ ನಂಬರ್ ಮಾತ್ರ, ಲಾಸ್ಟ್ ಸಿಂಗಲ್ ಡಿಜಿಟ್ 2 ಇಂದ ಡಿವೈಡ್ ಆಗುತ್ತೆ ಇಲ್ವಂತ ಚೆಕ್ ಮಾಡಿದ್ರೆ ಅದು ಡಿವೈಡ್ ಆಗಂಗಿದ್ರೆ ಅದು ನಮಗೆ ಕಂಪ್ಲೀಟ್ ನಂಬರ್ ಕೂಡ ಡಿವೈಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಲಾಸ್ಟ್ 2 ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 4. ಯಾವುದು? ಫೋರ್ ನಂಬರ್ದು ಡಿವಿಸಿಬಿಲಿಟಿ ರೂಲ್ ಏನಾಗಿರುತ್ತೆ ಅಂತಂದರೆ ಫುಲ್ ನಂಬರು ನಮಗೆ 4ಇಂದ ಡಿವೈಡ್ ಆಗಬೇಕು. ಕರೆಕ್ಟ್ ಅಲ್ವಾ? ಫುಲ್ ನಂಬರ್ ಅಂತ ಅಂದರೆ ಫುಲ್ ನಂಬರ್ 4ಇಂದ ಡಿವೈಡ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು? ಲಾಸ್ಟ್ 2 ನಂಬರ್ಸ್ ನೋಡಬೇಕು. ಫಾರ್ ಎಕ್ಸಾಂಪಲ್ ಈಗ 973652 ಒಂದು ನಂಬರು, ಇನ್ನೊಂದು ನಂಬರ್ 638768 ಇದೆ ಅಂದ್ಕೊಳ್ಳಿ. ಇಲ್ಲಿ ಇದು 4ಇಂದ ಡಿವೈಡ್ ಆಗುತ್ತಾ ಇಲ್ವಂತ ನಮಗೆ ಕೇಳಿದ್ರೆ ನಾವು ಲಾಸ್ಟ್ 2 ಡಿಜಿಟ್ಸ್ ನೋಡಬೇಕು. ಯಾಕೆ ಅಂತಂದರೆ ಇವಾಗ 2 ಪವರ್ 1 ಇದ್ದಾಗ ನಾವು ಏನು ಮಾಡಿದ್ವಿ? ಬರೀ 1 ನಂಬರ್ ನೋಡಿದ್ವಿ. 2 ಪವರ್ 2 ಅಂತ ಅಂದರೆ 4, ಸೊ 2 ನಂಬರ್ಸ್ ನೋಡಬೇಕು. 2 ಪವರ್ 3 ಅಂತ ಅಂದಾಗ ಮತ್ತೆ ನಾವು 3 ನಂಬರ್ಸ್ ನೋಡ್ಬೇಕು. ಅದು ಮತ್ತೆ ನೋಡೋಣ, 8ದು ಮತ್ತೆ ನೋಡೋಣ. ಈಗ 4ದು ಅಂದರೆ 4ಇಂದ ಡಿವೈಡ್ ಆಗೋದು ರೂಲ್ಸು 973652 ಅಂದರೆ ಲಾಸ್ಟು ಈ 2 ಡಿಜಿಟ್ಸ್ ಅನ್ನೋದು 4ಇಂದ ಡಿವೈಡ್ ಆಗುತ್ತಾ ಇಲ್ವಾ ಚೆಕ್ ಮಾಡಿಬಿಟ್ರೆ ನಮಗೆ ಅದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ ಇಲ್ವಾ ಗೊತ್ತಾಗುತ್ತೆ. ಸೊ ಇದು 54ಇಂದ ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದಾದಮೇಲೆ ನಮಗೆ 68 ಅನ್ನೋದು 4ಇಂದ ಡಿವೈಡ್ ಆಗುತ್ತೆ. ಸೊ ಇನ್ನು ಈ ಫುಲ್ ನಂಬರ್ ಕೂಡ ನಮಗೆ 4ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 793589 ಇತ್ತು, ಇದು 4ಇಂದ ಡಿವೈಡ್ ಆಗುತ್ತಾ? ಲಾಸ್ಟ್ 2 ಡಿಜಿಟ್ಸ್ ನೋಡ್ಕೊಬೇಕು. ಈ 89 ಅನ್ನೋದು 4ಇಂದ ಬರಲ್ಲ, ಸೊ ಇದು ನಮಗೆ 4ಇಂದ ಡಿವೈಡ್ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 781923 ಇತ್ತು, ಇದು 4ಇಂದ ಡಿವೈಡ್ ಆಗುತ್ತಾ? ಸೊ ಲಾಸ್ಟ್ 2 ಡಿಜಿಟ್ಸಲ್ಲಿ 23 ಅನ್ನೋದು 4ಇಂದ ಡಿವೈಡ್ ಆಗಲ್ಲ. ಆದರೆ ನಮಗೆ ಇದರಲ್ಲಿ ಎಷ್ಟು ರಿಮೈಂಡರ್ ಸಿಗುತ್ತೆ ಅಂತ ಕೇಳಿದ್ರೆ ಅವಾಗ ನಾವು ಏನು ಮಾಡ್ಬೋದು? ಡೈರೆಕ್ಟಾಗಿ 4 5 ಅಂದರೆ 20, ಇನ್ನು ಮಿಕ್ಕದೆಷ್ಟು 3. ಸೊ ರಿಮೈಂಡರ್ ಏನಾಗಿರುತ್ತೆ ನಮಗೆ ಇಲ್ಲಿ 3 ಆಗಿರುತ್ತೆ. ಸೊ 4 ಡಿವಿಸಿಬಿಲಿಟಿ ರೂಲ್ ಗೊತ್ತಾಯ್ತಲ್ವಾ? ಲಾಸ್ಟ್ 2 ಡಿಜಿಟ್ಸು 4ಇಂದ ಡಿವೈಡ್ ಆಗುತ್ತಾ ಇಲ್ವಂತ ಚೆಕ್ ಮಾಡ್ಕೊಂಬಿಡಿ. ಅದೇ ನಮಗೆ ಡಿವಿಸಿಬಿಲಿಟಿ ರೂಲ್ ಆಫ್ 4. 2 ಅಂದರೆ ಲಾಸ್ಟ್ ಸಿಂಗಲ್ ನಂಬರ್. ಓಕೆ, ಸೊ ನಮಗಿಲ್ಲಿ ಕ್ಲೀನಾಗಿ ಗೊತ್ತಾಯ್ತಲ್ವ ಈಗ 4ಇಂದ ಯಾವ ಥರ ಚೆಕ್ ಮಾಡೋದು ಅಂತ. ಅದೇ ಪರ್ ಸಪೋಸ್ 8ಇಂದ ಡಿವೈಡ್ ಆಗುತ್ತಾ ಅಂತ ನೋಡಿದ್ರೆ 8 ಅಂದರೆ ಏನು? 2 ಪವರ್ ಕ್ಯೂಬ್. ಕರೆಕ್ಟ್ ಅಲ್ವಾ? ಅಂದರೆ ನಾವು ಲಾಸ್ಟ್ 3 ನಂಬರ್ಸು ಇದರಲ್ಲಿ 8ಇಂದ ಡಿವೈಡ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಅದು ಡಿವೈಡ್ ಆದರೆ ಅದು 8ಇಂದ ಡಿವೈಡ್ ಕಂಪ್ಲೀಟ್ ಹೋಲ್ ನಂಬರ್ ಕೂಡ 8ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಇಲ್ಲ ಅಂತಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ 86817 ಅಂತ ಇತ್ತು ಅಂದ್ಕೊಳ್ಳಿ, ಒಂದು ನಂಬರು. ಇದು ಡಿವೈಡೆಡ್ ಬೈ 8ಇಂದ ಆಗುತ್ತಾ ಚೆಕ್ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಡಿವೈಡ್ ಮಾಡೋದು ಬೇಕಾಗಿಲ್ಲ. ಈ ಲಾಸ್ಟ್ 3 ನಂಬರ್ಸು 8ಇಂದ ಡಿವೈಡ್ ಆಗುತ್ತಾ ನೋಡಬೇಕು. 8ಇಂದ 856 ಡಿವೈಡ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ನಂಬರ್ ಕೂಡ 8ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 5613429117 ಇದೆ ಅಂದ್ಕೊಳ್ಳಿ, ಇದು 8ಇಂದ ಡಿವೈಡ್ ಆಗುತ್ತಾ ಅಂತ ಅಂದರೆ ಲಾಸ್ಟ್ 3 ನಂಬರ್ಸ್ ಡಿವೈಡ್ ಆಗುತ್ತೆ 8ಇಂದ ಚೆಕ್ ಮಾಡಬೇಕು. ಸೊ 8ಇಂದ ನಮಗೆ 917 ಅನ್ನೋದು ಡಿವೈಡ್ ಆಗಲ್ಲ. ಕರೆಕ್ಟ್ ಅಲ್ವಾ? 8 1 8 ಅಂದರೆ 11 ಮಿಕ್ಕಿರುತ್ತೆ, ಮತ್ತು 8 1 8 ಅಂತಾರೆ ನಮಗೆ 37 ಅನ್ನೋದು ನಮಗೆ 8ಇಂದ ಬರಲ್ಲ. ಸೊ ಇದು ಕಂಪ್ಲೀಟಾಗಿ ಈ ನಂಬರ್ ಅನ್ನೋದು 8ಇಂದ ಡಿವೈಡ್ ಆಗಲ್ಲ. ಓಕೆ, ಅದೇ ಥರ 16 ಅಷ್ಟೇ. 16 ಅಂತ ಅಂದರೆ 2 ಪವರ್ 4. ಇವಾಗ ನಿಮಗೆ ಗೊತ್ತಾಯ್ತಲ್ವಾ? 2 ಪವರ್ 4 ಅಂದರೆ ಎಷ್ಟು ನಂಬರ್ ಚೆಕ್ ಮಾಡಬೇಕು ಹೇಳಿ? ಕರೆಕ್ಟ್, 4 ನಂಬರ್ಸ್ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ 67891232 ಇತ್ತು ಅಂದ್ಕೊಳ್ಳಿ, ಡಿವೈಡೆಡ್ ಬೈ 16 ಅಂತ ಕೇಳ್ತಾರೆ. ಇದು 16ಇಂದ ಡಿವೈಡ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ನಾವು ಲಾಸ್ಟು 4 ನಂಬರ್ಸ್ ನೋಡಬೇಕು 16ಇಂದ ಡಿವೈಡ್ ಆಗುತ್ತಾ ಅಂತ. ಸೊ 16 7 ನಮಗೆ 112 ಬರುತ್ತೆ. ಇನ್ನು ನೆಕ್ಸ್ಟ್ ಮಿಕ್ಕಿರುತ್ತೆ ನಮಗೆ ಇಲ್ಲಿ 11, ಇದೊಂದು ಮತ್ತೆ 112 ಮಿಕ್ಕಿರುತ್ತೆ. 16 × 77 ನಮಗೆ 123 ಬರುತ್ತೆ. ಸೊ ಈ ಹೋಲ್ ನಂಬರ್ ನಮ್ಗೆ ಏನಾಗಿರುತ್ತೆ? 16ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ 2 ಕ್ಯೂಬ್ 8 ಅಂತ ಅಂದರೆ 2 ಕ್ಯೂಬ್ ಅಂದರೆ ಸೊ 2 ಕ್ಯೂಬ್ ಅಂತಂದರೆ ಲಾಸ್ಟ್ 3 ನಂಬರ್ಸ್ ನೋಡ್ಕೊಬೇಕು. 2 ಪವರ್ 4 ಅಂದರೆ 16, ಲಾಸ್ಟ್ 4 ನಂಬರ್ಸು 16ಇಂದ ಡಿವೈಡ್ ಆಗುತ್ತೆ ನೋಡ್ಕೊಬೇಕು. ಓಕೆ, ಸೊ 2 ನಿಮಗೆ ಇವಾಗ 2 ಗೊತ್ತಾಯಿತು, 4 ಗೊತ್ತಾಯಿತು, 8 ಗೊತ್ತಾಯಿತು, 16 ಕೂಡ ಗೊತ್ತಾಯಿತು. ಕರೆಕ್ಟ್ ಅಲ್ವಾ? ಸೊ ನಾವು ಇಲ್ಲೇನು ಕಲ್ತ್ವಿ? 4 8 16 ಕಲ್ತ್ಕೊಂಡ್ವಿ. 0 1 2 4 8 0 1 2 3 4 5 6 7 8
9, 10, 11 12 ಇಷ್ಟರಲ್ಲಿ 0 ಕಲ್ತ್ಕೊಂಡ್ವಿ. 0 ಏನು, ಯಾವುದೇ ನಂಬರ್ನ ಡಿವೈಡ್ ಬೈ 0 ಮಾಡಿದ್ರೆ ನಮಗೂ ಅದು ಅನ್ಡಿಫೈನ್ಡ್, ಅವಾಗ ಇಂಡಿಫೈನ್ಡ್ ಅಂತ ಬರುತ್ತೆ, ಸಾರಿ ಅದು ಅನ್ಡಿಫೈನ್ಡ್ ಬರುತ್ತೆ, ಅಥವಾ ಇನ್ಫಿನಿಟಿ ಅಂದರೆ ನಮ್ಗೆ ಅದಕ್ಕೆ ಆನ್ಸರ್ ಸಿಗೋಲ್ಲ. ಅದೇ ನಮಗೆ 0/0 ಇದ್ದರೂ ಕೂಡ ನಮಗೆ ಅನ್ಡಿಫೈನ್ಡ್, ಅದು ಕೂಡ ಅನ್ಡಿಫೈನ್ಡ್. ಆದರೆ ಎನಿ ನಂಬರ್ 0/a ಮಾಡಿದ್ರೆ ನಮ್ಗೆ ಅವಾಗ ಆನ್ಸರ್ 0ನೇ ಬರುತ್ತೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆ, 1 ಅಂದರೆ ಯಾವುದೇ ನಂಬರು ಇಂದ ಡಿವೈಡ್ ಮಾಡಿದ್ರೂ 1ನೇ ಬರುತ್ತೆ, ಕರೆಕ್ಟ್ ಅಲ್ವಾ? ಎಲ್ಲ ನಂಬರು 1ಇಂದ ಡಿವೈಡ್ ಆಗುತ್ತೆ. 2ಇಂದ ನೋಡಿದ್ವಿ, ಲಾಸ್ಟು 1 ನಂಬರ್ 2ಇಂದ ಡಿವೈಡ್ ಆದರೆ ಫುಲ್ ನಂಬರ್ ಡಿವೈಡ್ ಆಗುತ್ತೆ ಅಂತ. ಸೊ 3ಗೆ ಬರೋಣ, ಇನ್ನೂ ಕಲ್ತಿಲ್ಲ. 4 ನೋಡಿದ್ವಿ, ಲಾಸ್ಟು 2 ನಂಬರ್ಸು ಡಿವೈಡ್ ಆಗಬೇಕು 4ಇಂದ, ಅವಾಗ ಕಂಪ್ಲೀಟಾಗಿ 4ಇಂದ ಡಿವೈಡ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಈಗ ನಾವು ಫಸ್ಟು 5 ತಿಳ್ಕೊಳ್ಳೋಣ. 5, 25, 125 ಅದಕ್ಕೊಂದು ರಿಲೇಷನ್ ಇರುತ್ತೆ, ಅದಕ್ಕೋಸ್ಕರ. ಸೊ 5, 25, 125. ಓಕೆ, ಇವಾಗ ಇದ್ರದ್ದು ತಿಳ್ಕೊಳ್ಳೋಣ. ಸೊ 5 ಬೇಕು ಅಂತ ಅಂದರೆ ನಮಗೆ ಲಾಸ್ಟ್ ಡಿಜಿಟು ನಮಗೆ 5ಇಂದ ಡಿವೈಡ್ ಆಗಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ 91380 ಇದೆ. ಸೊ ಈ ಲಾಸ್ಟ್ ನಂಬರ್ 0 ಇದೆ. ಸೊ 0 ಅನ್ನೋದು 5ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 0/5 0ನೇ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಂಬರ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂದರೂ ಲಾಸ್ಟಲ್ಲಿ 0 ಬಂದರೆ ಅದು 5ಇಂದ ಡಿವೈಡ್ ಆಗೇ ಆಗುತ್ತೆ. ನೀವು ಯಾವುದೇ ನಂಬರ್ಗೆ ಈಗ 2 ಪಕ್ಕ 0 ಹಾಕ್ಕೊಳ್ಳಿ, 3 ಪಕ್ಕ 0 ಹಾಕ್ಕೊಳ್ಳಿ, 4 ಪಕ್ಕ 0 ಹಾಕ್ಕೊಳ್ಳಿ, 5 ಪಕ್ಕ 0 ಹಾಕ್ಕೊಳ್ಳಿ, 6 ಪಕ್ಕ 0 ಹಾಕ್ಕೊಳ್ಳಿ, ಯಾವುದೇ ನಂಬರ್ ಲಾಸ್ಟಲ್ಲಿ ಯಾವುದೇ ನಂಬರ್ ಪಕ್ಕ 0 ಹಾಕ್ಕೊಂಡು ಅದು ನಮಗೆ 5ಇಂದ ಡಿವೈಡ್ ಆಗಲೇಬೇಕು. ಓಕೆನಾ? ಸೊ ಲಾಸ್ಟ್ 1 ನಂಬರ್ ನೋಡ್ಕೊಳ್ಳಿ, 0ಇಂದ ಡಿವೈಡ್ ಆದರೆ ಕಂಪ್ಲೀಟಾಗಿ 0ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 81365 ಇತ್ತು, ಇದು ಡಿವೈಡ್ ಆಗುತ್ತಾ 5ಇಂದ? ಲಾಸ್ಟ್ ನಂಬರ್ ನೋಡ್ಕೊಳ್ಳಿ, 5 ಇದೆ, 5ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ನಮಗೆ ಈ ನಂಬರ್ ಅನ್ನೋದು 5ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 673249 ಇತ್ತು, ಇದು 5ಇಂದ ಡಿವೈಡ್ ಆಗುತ್ತಾ? ಕಂಪ್ಲೀಟಾಗಿ ಆಗಲ್ಲ. ಎಷ್ಟು ಉಳಿಯುತ್ತೆ ನಮಗೆ ರಿಮೈಂಡರು? 4 ಉಳಿಯುತ್ತೆ. ಓಕೆ, 5 ಆಯಿತು. ಈಗ 25 ಸೇಮ್ 2 ಪವರ್ 2ಗೆ 4 ಅಂತಂದರೆ 2/2, 25 ಅಂದರೆ 5/2. ಸೇಮ್ ಮುಂಚೆ ಏನು ಕಲ್ತ್ಕೊಂಡು ಅದೇ ಥರನೇ ಲಾಸ್ಟ್ 2 ನಂಬರ್ಸ್ ನೋಡಬೇಕಿಲ್ಲ, ಅಷ್ಟೇ. 438275 ಇತ್ತು ಅಂದ್ಕೊಳ್ಳಿ, ಲಾಸ್ಟ್ 2 ನಂಬರ್ಸು 25ಇಂದ ಡಿವೈಡ್ ಆಗುತ್ತಾ ನೋಡ್ಕೊಬೇಕು. 25ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ಈ ಹೋಲ್ ನಂಬರ್ ಕೂಡ 25ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 91382744 ಇದೆ, ಇದು ನಮಗೆ 25ಇಂದ ಡಿವೈಡ್ ಆಗುತ್ತಾ? ಲಾಸ್ಟ್ ನಂಬರ್ 44 ಇದೆ, 44 ಅನ್ನೋದು 25ಇಂದ ಡಿವೈಡ್ ಆಗಲ್ಲ. ಎಷ್ಟಾಗುತ್ತೆ? 25 ಆಗುತ್ತೆ. ಇನ್ನು ಉಳಿಯೋದೆಷ್ಟು? 19. ಸೊ ರಿಮೈಂಡರ್ ಎಷ್ಟು? 19. ಓಕೆ, ಅದೇ 125 ಅಂತಂದರೆ ಏನು? 5/3 ಅಂದರೆ ಇವಾಗ ನಿಮಗೆ ಗೊತ್ತಾಯ್ತಲ್ವ ಏನು? ಲಾಸ್ಟ್ 3 ನಂಬರು 125ಇಂದ ಡಿವೈಡ್ ಆಗಬೇಕು, ಸಿಂಪಲ್. ಫಾರ್ ಎಕ್ಸಾಂಪಲ್ 593874225 ಇಟ್ಕೊಳ್ಳಿ, 4 to 5 ಇದೆ ಅಂತ ಅಂದ್ಕೊಳ್ಳಿ. ಇದು 125ಇಂದ ಡಿವೈಡ್ ಆಗುತ್ತಾ ನೋಡಬೇಕು. ಸೊ 425 125 ಎಷ್ಟು ಬರುತ್ತೆ? 400 ಬರುತ್ತೆ, 425 ಬರಲ್ಲ. ಸೊ ಇದು ನಮಗೆ 125ಇಂದ ಡಿವೈಡ್ ಆಗಲ್ಲ. ಆದರೆ ಎಷ್ಟು ಉಳಿಯುತ್ತೆ ರಿಮೈಂಡರ್ ನಮಗೆ? 250 ನಮಗೆ. ಸೊ 125 into 250 500 ಆಗೋಯ್ತದೆ. ಸೊ 125 250 + 125 375. ಇಲ್ಲಿ ಎಷ್ಟು ಉಳಿಯುತ್ತೆ ರಿಮೈಂಡರ್ ನಮಗೆ? 50. ಇದು ರಿಮೈನಿಂಗ್, ಗೊತ್ತಾಯ್ತಲ್ವ? ಸೊ ಇಲ್ಲಿ ನಮಗೆ ಈ 5 ಕೂಡ ಗೊತ್ತಾಯ್ತು ಈಗ. ಓಕೆ, ಸೊ ನಾವು ನೆಕ್ಸ್ಟ್ ಈಗ ಇನ್ನು 3 ಇದೆ. 3, 6, 9 ಎಲ್ಲ ಒಟ್ಟಿಗೆ ಬರುತ್ತೆ, ಅದಕ್ಕೆಲ್ಲ ರಿಲೇಷನ್ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. 5 ಆಯಿತು, 25 ಆಯಿತು, 125 ಆಯಿತು. ಈಗ ನೆಕ್ಸ್ಟ್ ಇವಾಗ ನಾವು 3 ಮತ್ತು 9ದು ಡಿವಿಸಿಬಿಲಿಟಿ ರೂಲ್ ತಿಳ್ಕೊಳ್ಳೋಣ. ಏನಿಲ್ಲ, 3 ಅಂತ ಅಂದರೆ 3ಇಂದ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಯಾವುದೋ 96872 ಅಂತ ಕೊಟ್ಟರು ಅಂದ್ಕೊಳ್ಳಿ. ಸೊ ಇದು 3ಇಂದ ಡಿವೈಡ್ ಆಗುತ್ತಾ ಅಂತ ಹೆಂಗೆ ಚೆಕ್ ಮಾಡಬೇಕು ಅಂತಂದರೆ, ಲಾಸ್ಟ್ ನಂಬರ್ ನೋಡಿದ್ರೆ ವರ್ಕೌಟ್ ಆಗಲ್ಲ, ಇಲ್ಲಿ 2 ಥರ. ಇಲ್ಲಿ ಸ್ವಲ್ಪ ನಮಗೆ ಅಪ್ರೋಚ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಏನು ಅಂತ ಅಂದರೆ, ನಾವು ಕೊಟ್ಟಿರೋ ನಂಬರ್ಸ್ನ ಟೋಟಲ್ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ 9 + 6 + 8 + 7 + 2 ಎಷ್ಟು ಬರುತ್ತೆ ನೋಡಬೇಕಾಗುತ್ತೆ. ಓಕೆ, 8 + 2 10 + 17 23 23 + 9 31, ಕರೆಕ್ಟ್ ಅಲ್ವಾ? ಸೊ 31/3 ಎಷ್ಟಾಗುತ್ತೆ ನಮಗೆ? ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಸೊ ಈ ನಂಬರ್ ಅನ್ನೋದು ನಮಗೆ 3ಇಂದ ಡಿವೈಡ್ ಆಗಲ್ಲ. ಸಾರಿ, 1 ಸೆಕೆಂಡು. 8 + 2 10 17 23 7 1 8 9 ಸಾರಿ 32. ಓಕೆ, 32/3ಇಂದ ಆಗುತ್ತೆ ಅಂತಂದರೆ ಅದು ಕೂಡ ಆಗಲ್ಲ. ಸೊ ನಾವು ಇಲ್ಲಿ ಲಾಸ್ಟಲ್ಲಿ 72 ಇರ್ಬೋದು ನಿಮಗೆ. ಈ 72 ಅನ್ನೋದು 3ಇಂದ ಹೋಗ್ಬೋದು. ಆ 72 ಹೋಗುತ್ತೆ ಅಂದ್ಬಿಟ್ಟು 3ಇಂದ ಡಿವೈಡ್ ಆಗಲ್ಲ. ಓಕೆ, ಸೊ 3ಇಂದ ನಾವು ಯಾವ ಥರ ಡಿವೈಡ್ ಆಗುತ್ತೆ ಚೆಕ್ ಮಾಡಬೇಕು ಅಂತಂದರೆ, ಎಲ್ಲ ನಂಬರ್ಸ್ ಆ್ಯಡ್ ಮಾಡಿಬಿಟ್ಟು /3 ಮಾಡಿ. ಇಲ್ಲ ಆ ಥರ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರೆ ಇನ್ನೂ ಸಿಂಪಲಾಗಿ ಏನು ಮಾಡ್ತೀರಾ ನೀವು, ಈ ನಂಬರ್ಸ್ನ ನಾವು /3 ಮಾಡಬೇಕು. ಅಂದರೆ ಈಚ್ ನಂಬರ್ನು ಡಿವೈಡ್ ಮಾಡ್ಕೊಬೋದು.
ಹೆಂಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ 4 8 7 2 9 3 0 1 ಇತ್ತು. ಇದು ಡಿವೈಡ್ ಬೈ 3 ಆಗುತ್ತಾ ಚೆಕ್ ಮಾಡಬೇಕು. ಸೊ ನಾವು ಒಂದು ಮೆಥಡ್ ಯಾವುದು 4 + 8 + 7 + 2 + 9 + 3 0 1 ಆ್ಯಡ್ ಮಾಡಿಕೊಂಡು 3ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡ್ಕೊಬೋದು. ಅಥವಾ ಇಲ್ಲಿ ಇರೋ ನಂಬರ್ಸ್ನೇ ನಾವು ಇವಾಗ ಆ್ಯಡ್ ಮಾಡ್ಕೊಂಡು ನಾವು ಡೈರೆಕ್ಟಾಗಿ 3 ಡಿವೈಡ್ ಬೈ 3 ಮಾಡ್ಬೋದು. ಹೆಂಗಂತ ಅಂದರೆ ಇವಾಗ 9 ಅನ್ನೋ 3ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 7 + 2 ಏನಾಗುತ್ತೆ 9, ಅದು 3ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 8 + 1 ಏನು 9 3ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 4 + 3 ಏನಾಗಿರುತ್ತೆ 70. ಕರೆಕ್ಟ್ ಅಲ್ವಾ? 4 + 3 + 0 ಏನಾಗಿರುತ್ತೆ 7/3. ಸೊ ಇಲ್ಲಿ ಎಷ್ಟು ಮಿಕ್ಕುತ್ತೆ ನಮಗೆ? ರಿಮೈಂಡರ್ ಬೇಕು ಅಂತಂದರೆ ಎಷ್ಟು ಮಿಕ್ಕುತ್ತೆ ನಮಗೆ? ರಿಮೈಂಡರ್ 1. ಕರೆಕ್ಟ್ ಅಲ್ವಾ? 3 2 6 ರಿಮೈಂಡರ್ 1. ಇಲ್ಲೂ ಕೂಡ ಅಷ್ಟೇ. ಇವಾಗ ನೋಡ್ಕೊಳ್ಳಿ, 9 ಅನ್ನೋ 3ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ನಾವು 9 ಇದು ಮಾಡ್ಕೊಬೇಕು, ಯಾವ್ದಾದ್ರು ನಂಬರ್ಸ್ನ ಆ್ಯಡ್ ಮಾಡಿಕೊಂಡು 9 ಆದರೆ ಅದು 3ಇಂದ ಡಿವೈಡ್ ಆಗುತ್ತೆ ಅಂತ ಅಲ್ವಾ? ಸೊ 7 + 2 9 3ಇಂದ ಡಿವೈಡ್ ಆಗುತ್ತೆ. 6 + 8 ಎಷ್ಟು? 14. 14/3 ಅಂತ ಅಂದರೆ ರಿಮೈಂಡರ್ ಎಷ್ಟು ಬಂತು ನಮಗೆ? 2. ಇಲ್ಲಿ ಎಷ್ಟು ಬಂತು ನಮಗೆ ರಿಮೈಂಡರು? 2. 3 × 10 30. ರಿಮೈಂಡರ್ ಎಷ್ಟು? 2. ಅರ್ಥ ಆಯ್ತಲ್ವಾ? ಸೊ ಎರಡೂ ಥರನೂ ಮಾಡ್ಕೊಬೋದು. ಸೊ 3ಇಂದ ಯಾವಾಗಾದರೂ ಹೆಂಗೆ ಚೆಕ್ ಮಾಡ್ಕೊಬೇಕು? ಇಲ್ಲ ಈ ಥರ ಕನ್ಫ್ಯೂಸ್ ಆದರೆ ನೀವು 4 + 8 + 7 + 2 + 9 + 3 + 0 + 1 ಡಿವೈಡೆಡ್ ಬೈ 3. ಏನಿಲ್ಲಪ್ಪ, ಇದನ್ನ ಹೆಂಗೆ ಬರ್ಕೊಬೋದು? 4 + 8 + 7 + 2 + 9 + 3 + 0 + 1 ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ 3. ಸೊ ಇದು 3 3s 9 ಹೋಗುತ್ತೆ, 3 ಹೋಗುತ್ತೆ. 7 2 ಆ್ಯಡ್ ಮಾಡಿದ್ರೆ ಏನಾಯಿತು 9, ಅದೂ ಹೋಗುತ್ತೆ. 8 1 ಆ್ಯಡ್ ಮಾಡಿದ್ರೆ ಏನಾಯಿತು 9 ಹೋಗುತ್ತೆ. ಇನ್ನು ಉಳಿಯೋದೆಷ್ಟು ನಮಗೆ? 4 ಉಳಿಯೋದೆಷ್ಟು? 4 + 0 ಅಂದರೆ 4/3. ಉಳಿಯೋದೆಷ್ಟು ನಮಗೆ? ರಿಮೈಂಡರ್ 1. ಓಕೆ, ಅರ್ಥ ಆಯ್ತಲ್ವಾ? ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ ಅಂತಂದರೆ 4 + 8 12, 12 + 7 19, 19 + 2 21, 21 + 9 30, 33 34 ಆ ಥರನೂ ಮಾಡ್ಕೊಬೋದು. ಹೆಂಗೆ ಮಾಡಿದ್ರೂ ಆನ್ಸರ್ ಬರುತ್ತೆ. ಸೇಮು 9 ಅದೇ ಥರನೇ. ಫಾರ್ ಎಕ್ಸಾಂಪಲ್ಲು 9 ಡಿವಿಸಿಬಿಲಿಟಿ ರೂಲು ಸೇಮ್ 3 ಏನು ಮಾಡಿದ್ವು 9 ಅದೇ ತಾನೆ, ಅದು ಅದೇ ಥರನೇ. 5 0 7 6 9 ಇತ್ತು ಅಂದ್ಕೊಳ್ಳಿ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಟೋಟಲು 5 + 7 ಎಷ್ಟಾಗುತ್ತೆ? 12, 12 + 6 18, 18 + 9 27, 27 9ಇಂದ ಡಿವೈಡ್ ಆಗುತ್ತೆ? ಆಗುತ್ತೆ, ಮುಗೀತು. ಮತ್ತು 7 1 0 5 1 0 4 ಇದೆ. ಸೊ ಇದು 9ಇಂದ ಡಿವೈಡ್ ಆಗುತ್ತಾ? 7 8 13 14 18, 18 ಅನ್ನೋದು 9ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ಈ ನಂಬರ್ ಡಿವೈಡ್ ಆಗುತ್ತೆ. 3 5 6 4 6 8 7 9 2 ಒಂದು ನಂಬರ್ ಇತ್ತು, ಇದು 9ಇಂದ ಡಿವೈಡ್ ಆಗುತ್ತಾ? 5 + 3 8, 8 + 6 14, 14 + 4 18, 18 + 6 24, 24 + 8 32, 32 + 7 39, 39 + 9 48, 49 50. 50 9ಇಂದ ಹೋಗುತ್ತಾ? ಹೋಗಲ್ಲ. ಕರೆಕ್ಟ್ ಅಲ್ವಾ? 9ಇಂದ ಎಷ್ಟೋಗುತ್ತೆ? 9 5s 45. ರಿಮೈಂಡರ್ ಎಷ್ಟು ಬಂತು? 5. ಇಲ್ಲ ಇದನ್ನು ಇದೇ ಥರ ಮಾಡ್ತೀನಿ ಅಂದರೆ ಹಂಗೂ ಮಾಡ್ಬೋದು. 3 + 5 + 6 + 4 + 6 ಇದೆಲ್ಲ ಮೈಂಡಲ್ಲಿ ಮಾಡ್ಕೊಬೇಕು. ಇಲ್ಲಿ ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇದ್ದೀನಿ. ಎಕ್ಸಾಮಲ್ಲಿ ಹಿಂಗೆ ಬರ್ಕೊಂಡು ಕೂತ್ಕೊಂಡ್ರೆ ಇನ್ನು ಜೀವನ ಪೂರ್ತಿ ಬರೀ ಮ್ಯಾಥ್ಸೇ ಮಾಡ್ತಾ ಇರ್ತೀವಿ ಎಕ್ಸಾಮ್ಸಲ್ಲಿ ಹೇಳ್ತಾರೆ. ಡಿವೈಡ್ ಬೈ 9 ಇದ್ದರೆ ಸೊ 6 + 3 9 ಹೋಯ್ತು. ಅದಾದಮೇಲೆ ಇದು 8 ಅಲ್ವಾ? ಸೊ 7 + 2 9 ಹೋಯ್ತು. ಇಲ್ಲೊಂದು 9 ಹೋಯ್ತು. ಅದಾದಮೇಲೆ 5 + 4 9 ಹೋಯ್ತು. ಸೊ 8 + 6 ಎಷ್ಟು ಉಳಿದಿದೆ? 14 ಡಿವೈಡ್ ಬೈ 9. ಉಳಿಯೋದೆಷ್ಟು? 5. ಸೊ ಹಂಗೆ ಮಾಡಿದ್ರು 5 ಬಂತು, ಹಿಂಗೆ ಮಾಡಿದ್ರು 5 ಬಂತು. ಓಕೆ, ಸೊ 9 ಡಿವಿಸಿಬಿಲಿಟಿ ರೂಲು 3 ಡಿವಿಸಿಬಿಲಿಟಿ ರೂಲ್ ಎರಡೂ ಸಿಕ್ತಲ್ವಾ? ಸೊ ಇಲ್ಲಿವರೆಗೆ ಏನೇನು ಕಲ್ತ್ಕೊಂಡೆ? 0 1 2 3 4 5 6 ಇನ್ನೂ ಕಲ್ತಿಲ್ಲ, 7 ಇನ್ನೂ ಕಲ್ತಿಲ್ಲ, 8 9 ಇಷ್ಟು ಕಲ್ತ್ಕೊಂಡ್ವಿ. ಇನ್ನು ನಾವು ಕಲಿಬೇಕಾಗಿರೋದು ಯಾವುದು? 6 7 10 11 12 ಇಷ್ಟು ಕಲ್ತ್ಕೊಬೇಕು. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ನಾವು ಯಾವ್ದು ತಿಳ್ಕೊಳ್ಳೋಣ? 7ಇಂದ ತಿಳ್ಕೊಳ್ಳೋಣ. ಓಕೆ, 6ಗೆ ಮತ್ತೆ ಬರೋಣ. ಇದು ಮತ್ತೆ 7ಗೂ ಬೇರೆ ನಂಬರ್ಗೂ ರಿಲೇಷನ್ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಾವು ಡಿವಿಸಿಬಿಲಿಟಿ ರೂಲ್ ಆಫ್ 7 11 13 ಈ ಮೂರ್ದು ತಿಳ್ಕೊಳ್ಳೋಣ. ಓಕೆ, ಈ ಮೂರಿಗೂ ಒಂದು ರಿಲೇಷನ್ ಇರುತ್ತೆ. ಅದೇನಂತ ನಾವು ಸಮ್ಸ್ ಮಾಡ್ತಾ ಕಾನ್ಸೆಪ್ಟ್ ತಿಳ್ಕೊತ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ನಮಗೆ 2 ಟೈಪ್ಸ್ ಹೇಳ್ಕೊಂಡ್ಕೊಡ್ತೀನಿ. ಓಕೆ, ಟೈಪ್ 1 ಈ ಮೂರದ್ದು ಟೈಪ್ 1 ಹೇಳ್ಕೊಂಡ್ಕೊಡ್ತೀನಿ. ಅದಾದ್ಮೇಲೆ ಮತ್ತೆ ಟೈಪ್ 2 ಹೇಳ್ಕೊಂಡ್ಕೊಡ್ತೀನಿ. ಓಕೆನಾ? ಸೊ ಎರಡು ತಿಳ್ಕೊಂಡಿರಿ. ಕೆಲವೊಂದು ಸಲ ಕ್ವಶನ್ಸ್ ಹೆಂಗೆ ಕೊಡ್ತಾರಂತ ಅಂದರೆ
ವಿಚ್ ಆಫ್ ಯಾವುದೋ ಒಂದು ನಂಬರ್ ಕೊಟ್ಬಿಟ್ಟು ಅದು 7ಇಂದ ಮತ್ತು 13ಇಂದ ಎರಡರಿಂದನೂ ಡಿವೈಡ್ ಆಗುತ್ತೆ ಅಂತ ಕೊಡ್ತಾರೆ. ಸೊ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡ್ಕೊಂಡ್ಬಿಡ್ಬೋದು. ಸೊ ಎರಡು ತಿಳ್ಕೊಂಡಿರಿ. ಓಕೆ, ಸೊ ಫಸ್ಟ್ ಮೆಥಡ್ ಏನು ಅಂತ ಅಂದರೆ, ಈಗ 7ಇಂದ ಓಕೆ 7ಇಂದ ಯಾವುದಾದ್ರು ಒಂದು ನಂಬರ್, ಫಾರ್ ಎಕ್ಸಾಂಪಲ್ 343 ಇತ್ತು ಅಂದ್ಕೊಳ್ಳಿ. 343 ಇತ್ತು. 2 ಡಿಜಿಟ್ದು ನಿಮ್ಗೆ ಆಲ್ರೆಡಿ ಬರುತ್ತೆ 7 ಟೇಬಲ್ಸು, ಅಥವಾ ಗೊತ್ತಿಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೋದು. ಸ್ಪೀಡ್ ಮ್ಯಾಥ್ಸ್ ಕಲ್ತಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ 2 ಡಿಜಿಟ್ ನಂಬರ್ ಎಲ್ಲಿವರೆಗೂ? 99ವರೆಗೂ, ಕರೆಕ್ಟ್ ಅಲ್ವಾ? 99ವರೆಗೂ ನಿಮಗೆ 7 ಟೇಬಲ್ಸಲ್ಲಿ ಯಾವುದೇ ಕೊಟ್ಟರು ಡೈರೆಕ್ಟಾಗಿ ಮಾಡಿಬಿಡ್ತೀರಾ. 3 ಡಿಜಿಟ್ ಏನೋ ಕೊಟ್ಟರೆ 3 ಡಿಜಿಟ್ ಎಲ್ಲಿವರೆಗೂ ಇರುತ್ತೆ? 999. 4 ಡಿಜಿಟ್ ಎಲ್ಲಿವರೆಗೂ ಇರುತ್ತೆ? 9999. 5 ಡಿಜಿಟ್ ಎಲ್ಲಿವರೆಗೂ ಇರುತ್ತೆ? 99999, ಕರೆಕ್ಟ್ ಅಲ್ವಾ? ಸೊ ಇವಾಗ 3 ಡಿಜಿಟ್ ಕೊಟ್ಟರೆ ನಿಮಗೆ ಮಲ್ಟಿಪ್ಲಿಕೇಶನ್ ಬರಲ್ಲ ಅಂತ ಅಂದ್ಕೊಂಡ್ರೆ, ಇದನ್ನು ಇದು 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಕ್ವಶನ್ ಕೇಳಿದ್ದಾರೆ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ? ಸಿಂಪಲಾಗಿ ಏನು ಮಾಡಬೇಡಿ, ಡೈರೆಕ್ಟಾಗಿ ಸಿಂಪಲಾಗಿ ಮಾಡಿ. ಸಾರಿ, ಒಂದೇ ನಿಮಿಷ ಬಾಕ್ಲಾಗ್ತು ಬರ್ತೀನಿ, ಗಾಳಿಗೆ ಸೌಂಡ್ ಬರ್ತಿದೆ. ಸೊ 343 ಇರುತ್ತೆ. ಸಿಂಪಲಾಗಿ ಹೆಂಗೆ ಮಾಡ್ಬೋದು ಅಂತಂದರೆ, ಫಸ್ಟ್ ಲಾಸ್ಟ್ ಡಿಜಿಟ್ ನೋಡಿ. ಓಕೆ, ಲಾಸ್ಟ್ ಡಿಜಿಟ್ ಏನಿರುತ್ತೋ ಅದ್ರ ಜೊತೆಗೆ ಇಂಟು 2 ಮಾಡಿ. ಓಕೆ, 3 × 2 ಎಷ್ಟು ಬಂತು? 6 ಬಂತು. ಸೊ ಈ 6ನ ಈ ಎರಡೂ ನಂಬರಿಂದ ಮೈನಸ್ ಮಾಡಬೇಕು. ಸೊ 34 - 6 ಎಷ್ಟು ಬರುತ್ತೆ? 28. ಈ 28 ಅನ್ನೋದು 7ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ಈ ಹೋಲ್ ನಂಬರ್ ಕೂಡ 78ಇಂದ ಡಿವೈಡ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋಣ. ಯಾವುದು? ಈಗ 3 ಡಿಜಿಟ್ ಆಯಿತು. ಓಕೆ, ಇಲ್ಲ ಇನ್ನೊಂದು 3 ಡಿಜಿಟ್ ನೋಡೋಂಗಿದ್ರೆ ಒಂದು ನಿಮಿಷ. 7 × 56 ಮಾಡಿದ್ರೆ 392 ಬರುತ್ತೆ. ಓಕೆನಾ? ಓಕೆ, 392 ಚೆಕ್ ಮಾಡೋಣ. ಈಗ ನಿಮಗೆ ಗೊತ್ತಿಲ್ಲ, ಮಲ್ಟಿಪ್ಲಿಕೇಶನ್ ಮಾಡಿಲ್ಲ, 392 ಇದೆ. ಸೊ ಈ 392 ಅನ್ನೋದು 7ಇಂದ ಹೋಗುತ್ತಾ ಇಲ್ವಾ ನೋಡೋಣ. ಸೊ ಈ 2 ಅನ್ನೋದು ಏನು ಮಾಡ್ತೀರಾ? ಇಂಟು 2 ಎಷ್ಟು ಬಂತು? 4 ಬಂತು. ಈ 4 ಅನ್ನೋದು ಈ 39ಇಂದ ಮೈನಸ್ ಮಾಡಬೇಕು. 39 - 4 ಎಷ್ಟು ಬಂತು? 35. 7ಇಂದ 35 ಹೋಗುತ್ತಾ? ಹೋಗುತ್ತೆ. ಸೊ ಈ ಹೋಲ್ ನಂಬರ್ ಕೂಡ ನಮಗೆ ಏನು 7ಇಂದ ಹೋಗುತ್ತೆ. ಅದೇ ನಮಗೆ ಇನ್ನೂ 4 ಡಿಜಿಟ್ ಇದ್ದರೆ ಅವಾಗ ಏನು ಮಾಡೋದು ನೋಡೋಣ. 4 ಡಿಜಿಟಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ 7 × 189 ಇರುತ್ತೆ ಅಂದ್ಕೊಳ್ಳಿ. 1323. ಓಕೆ, ಈ ಟೈಪ್ ಬಿಟ್ಬಿಡಿ. 1323 ಇದೆ. 4 ಡಿಜಿಟ್ಸ್ ಇದೆ. ಓಕೆ, 3 ಡಿಜಿಟ್ ಆಯಿತು. 4 ಡಿಜಿಟ್ ಚೆಕ್ ಮಾಡೋಣ. ಸೊ ಈ ನಂಬರ್ 7ಇಂದ ಹೋಗುತ್ತಾ ಇಲ್ವಾ? ಇಲ್ಲೇನಿದೆ? ಲಾಸ್ಟಲ್ಲಿ 3 ಇದೆ. ಇಂಟು 2 ಮಾಡಿದ್ರೆ ಏನು ಬರುತ್ತೆ? 6 ಬರುತ್ತೆ. ಈ 132 - 6 ಮಾಡಿ. ಎಷ್ಟು ಬಂತು ಆನ್ಸರ್ ನಮಗೆ? 126 ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ನಿಮಗೆ ಗೊತ್ತಾಗಿಲ್ಲ, ಮತ್ತೇನು ಮಾಡ್ತೀರಾ? ಮತ್ತೆ ಸಿಂಪಲ್ ಇದರಿಂದ ಇಂಟು ಮತ್ತೆ 2 ಮಾಡಿ. 6 × 2 = 12 ಬಂತು. ಸೊ 12 - 12 ಏನಾಗುತ್ತೆ? 0. ಅಂದರೆ 0 ಅಂದರೆ ಏನು? 0 ಬಂದರೆ ಆ ವ್ಯಾಲ್ಯೂ 100% 7ಇಂದ ಹೋಗುತ್ತೆ ಅಂತ ಅರ್ಥ. ಓಕೆ, ಅರ್ಥ ಆಗ್ತಿದೆಯಲ್ಲ? ಫಾರ್ ಎಕ್ಸಾಂಪಲ್ ನಿಮಗೆ 4809 ಇತ್ತು ಅಂದ್ಕೊಳ್ಳಿ. ಓಕೆ, ಇದು 7ಇಂದ ಹೋಗುತ್ತಾ ಇಲ್ವಾ ತಿಳ್ಕೊಬೇಕು. ಈ 9ನ ಇಂಟು 2 ಮಾಡಿ. ಎಷ್ಟು ಬರುತ್ತೆ? 18. 418 - 18 ಮಾಡಿದ್ರೆ ಎಷ್ಟು ಬರುತ್ತೆ? 10 × 70, 6 × 8 × 462. ಈ 462 ಬರುತ್ತಾ ಇಲ್ವಾ ಗೊತ್ತಿಲ್ಲ ಅಂದರೆ ಮತ್ತೆ ಅದೇ ಸಿಂಪಲ್ ಮೆಥಡ್ 2 × 2 ಮಾಡಿ. ಎಷ್ಟು? 4. 46 - 4 42. ಸೊ 4809 ಅನ್ನೋದು ನಮಗೆ 7ಇಂದ ಹೋಗುತ್ತೆ, ಯಾಕಂದರೆ 42 ಕೂಡ 7ಇಂದ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸಿಂಪಲ್. ಓಕೆ, 7 ಅನ್ನೋದು ಡಿವೈಡ್ ಹೆಂಗಾಗುತ್ತೆ, ಯಾವ್ದಾದ್ರು ನಂಬರು 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ನೋಡೋಂಗಿದ್ರೆ ಈ ಥರ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು 9869 ಇತ್ತು ಅಂದ್ಕೊಳ್ಳಿ. ಈ 9 ನಂಬರ್ ಇಂಟು 2 ಮಾಡಿ. ಎಷ್ಟು ಬಂತು? 18. ಸೊ 986 - 18 ಎಷ್ಟಾಗುತ್ತೆ? 976, 968. ಕರೆಕ್ಟ್ ಅಲ್ವಾ? ಇದಕ್ಕೆ ಇಂಟು 2 ಮಾಡಿ. ಎಷ್ಟು ಬಂತು ನಮ್ಗೆ ಆನ್ಸರು? 16. ಸೊ 96 - 16 ಎಷ್ಟು ಬಂತು ನಮಗೆ? 80. ಕರೆಕ್ಟ್ ಅಲ್ವಾ? 80 ಅನ್ನೋದು 7ಇಂದ ಹೋಗುತ್ತಾ? ಹೋಗಲ್ಲ. ಸೊ ಈ 9869 ಅನ್ನೋದು ನಮಗೆ 7ಇಂದ ಡಿವೈಡ್ ಆಗಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಸಿಂಪಲ್. 7 ಆಗೋಯಿತು. ಸೊ ಇವಾಗ 11ಅಲ್ಲಿ ಕೂಡ ಅಷ್ಟೇ 2 ಡಿಜಿಟ್ಟು ನಿಮ್ಗೆ ಆಲ್ರೆಡಿ ಬರುತ್ತೆ, ಕರೆಕ್ಟ್ ಅಲ್ವಾ? 99ವರೆಗೂ ಯಾವುದೇ ನಂಬರ್ ಬಂದು ನಿಮಗೆ 11 ಟೇಬಲ್ಸ್ ಬರುತ್ತೆ, ಮಾಡ್ಕೊತೀರ. ನಿಮಗೆ 3 ಡಿಜಿಟ್ ಬಂದಾಗ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. 3 ಡಿಜಿಟ್. ಓಕೆ, 121 ಇತ್ತು. ಓಕೆ, 121 ಇದೆ. ಇದು ನಮಗೆ 11ಇಂದ ಹೋಗುತ್ತಾ ಇಲ್ವಾ ಬೇಕು. ಸೊ ಇದನ್ನು ಹೆಂಗೆ ನೋಡಬೇಕು ಅಂತಂದರೆ, ಈ ಫಸ್ಟ್ ನಂಬರ್ ಇರುತ್ತಲ್ಲ ಲಾಸ್ಟಿಂದ ಯೂನಿಟ್ ಪ್ಲೇಸಲ್ಲಿ, ಮತ್ತು ಆಲ್ಟರ್ನೇಟಿವ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ಟರ್ನೇಟಿವ್ ನಂಬರ್ ಒಂದು ನಂಬರ್ ಮಧ್ಯದಲ್ಲಿ ಬಿಟ್ಬಿಡಿ. ಓಕೆ, ಸೊ ಆಲ್ಟರ್ನೇಟಿವ್ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಇವನ್ ನಂಬರ್ ಆಡ್ ನಂಬರು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ 1 + 1 ಏನು ಬಂತು? 2. ಮತ್ತು ಡಿಫ್ರೆನ್ಸು ಮಧ್ಯದಲ್ಲಿರೋ ನಂಬರ್ಗೆ ಡಿಫ್ರೆನ್ಸ್ ನೋಡಬೇಕು. 2 - 2 0. ಸೊ 0 ಬಂತು ಅಂದರೆ ನಮಗೆ ಅದು 11ಇಂದ ಹೋಗುತ್ತೆ.
0 ಅಥವಾ 11 ನಮ್ಗೆ ಆನ್ಸರ್ ಬಂತು ಅಂದರೆ, ಆನ್ಸರು ಉಳಿತು ಅಂದರೆ 0 ಅಥವಾ 11 ನಮ್ಗೆ ಆನ್ಸರ್ ಬಂದರೆ ಅದು 11ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 343ನೇ ಅಂದ್ಕೊಳ್ಳಿ, 343 ಇತ್ತು ಅಂದ್ಕೊಳ್ಳಿ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, 2 ಆ್ಯಡ್ ಮಾಡಿದ್ರೆ 6, ಮಧ್ಯದಲ್ಲಿ 4 ಇದೆ, 6 - 4 2. ಸೊ ಇದು ನಮಗೆ 11ಇಂದ ಹೋಗಲ್ಲ. ಅಥವಾ ಫಾರ್ ಎಕ್ಸಾಂಪಲ್ ನಮಗೆ 989 ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ 9 ಇದೆ, ಇಲ್ಲಿ 9 ಇದೆ, ಎಷ್ಟಾಗುತ್ತೆ? 9 + 9 18, -8 ಎಷ್ಟು ಬಂತು ನಮಗೆ? ಇದು 10 ಬಂತು. ಸೊ 10 ಅನ್ನೋದು 0ಗೂ ಈಕ್ವಲ್ ಇಲ್ಲ, 11ಗೂ ಈಕ್ವಲ್ ಇಲ್ಲ. ಸೊ 989 ನಮಗೆ 11ಇಂದ ಡಿವೈಡ್ ಆಗಲ್ಲ. ಇನ್ನೊಂದು ಫಾರ್ ಎಕ್ಸಾಂಪಲ್ ನಮಗೆ 1331 ಇತ್ತು ಅಂದ್ಕೊಳ್ಳಿ. ಸಾರಿ, 3 ಡಿಜಿಟೇ ಹೇಳ್ಬೇಕಲ್ಲ, 4 ಡಿಜಿಟ್ ಮತ್ತೆ ಹೇಳ್ತೀನಿ. ಫಸ್ಟ್ 3 ಡಿಜಿಟ್ ನೀವು ಕ್ಲಾರಿಟಿ ಬಂದ್ಬಿಡಲಿ. 561 ಇತ್ತು ಅಂದ್ಕೊಳ್ಳಿ, 561. ಸೊ ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಕರೆಕ್ಟ್ ಅಲ್ವಾ? 2 ಆ್ಯಡ್ ಮಾಡಿದ್ರೆ 6 ಬಂತು, ಮಧ್ಯದಲ್ಲಿ 6 ಇದೆ, 6 - 6 ಎಷ್ಟಾಯಿತು? 0 ಆಯಿತು, ಕರೆಕ್ಟ್ ಅಲ್ವಾ? ಸೊ ಇವಾಗ ಇದೇನಾಗುತ್ತೆ ನಮಗೆ? 561 ಅನ್ನೋದು 11ಇಂದ ಡಿವೈಡ್ ಆಗುತ್ತೆ. ಹೆಂಗೆ ಅಂತಂದರೆ ನೋಡಿ, ಸಿಂಪಲ್. 11 5 55, ಎಷ್ಟು ಮಿಕ್ತು? 11, 11 1 11 ಬಂತಲ್ಲ, ಕ್ಲಿಯರ್. 561 ಅನ್ನೋದು 11ಇಂದ ಡಿವೈಡ್ ಆಯಿತು, ಕರೆಕ್ಟ್ ಅಲ್ವಾ? ಸೊ ಇನ್ನೊಂದು 3 ಡಿಜಿಟ್ ನಂಬರ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ 9 2 4 ಇದೆ ಅಂದ್ಕೊಳ್ಳಿ. ಸೊ 2 ಈವನ್ ಪ್ಲೇಸ್ ಅಥವಾ ಆಡ್ ಪ್ಲೇಸಲ್ಲಿ ಆ್ಯಡ್ ಮಾಡಬೇಕು, ಕರೆಕ್ಟ್ ಅಲ್ವಾ? 2 ಈವನ್ ಪ್ಲೇಸಲ್ಲಿ ಆಡ್ ಮಾಡ್ಕೊಬೇಕು, 2 ಆಡ್ ಪ್ಲೇಸಲ್ಲಿ ಆ್ಯಡ್ ಮಾಡ್ಕೊತ ಹೋಗಬೇಕು. ಸೊ ಆಡ್ ನಂಬರ್ ಆ್ಯಡ್ ಮಾಡಿದ್ರೆ, ಅಂದರೆ ಆಡ್ ಪ್ಲೇಸಲ್ಲಿರೋ ನಂಬರ್ಸ್ ಆ್ಯಡ್ ಮಾಡಿದ್ರೆ 4 + 9 ಇದೆ, ಎಷ್ಟು? 13. ಮಧ್ಯದಲ್ಲಿ ಎಷ್ಟಿದೆ? 2 ಇದೆ, 13 - 2 ಎಷ್ಟು ಬಂತು? 11. ಸೊ 11 ಬಂತು ಅಂದರೆ ಅದು ಕೂಡ ನಮಗೆ 11ಇಂದ ಡಿವೈಡ್ ಆಗುತ್ತೆ ಅಂತಲೇ ಅರ್ಥ. ಸೊ 924 11ಇಂದ ಎಷ್ಟು ಟೈಮ್ಸ್ ಆಗುತ್ತೆ? ಈ 11 8 88, 44 ಮಿಕ್ತು, 11 4 44. ಓಕೆ, ಅರ್ಥ ಆಗ್ತಿದೆಯಲ್ಲ? ವೆರಿ ಸಿಂಪಲ್. 11ಇಂದ ಇನ್ ಕೇಸ್ ಜಾಸ್ತಿ ನಂಬರ್ಸ್ ಇತ್ತು, 3 4 5 6 ನಂಬರ್ಸ್ ಇತ್ತು, ಅವಾಗ ಏನು ಮಾಡ್ತೀರಾ? 5 6 2 5 4 3 ಇತ್ತು. ಅಥವಾ ಫಸ್ಟ್ 4 ಡಿಜಿಟ್ ಒಂದು ಹೇಳ್ಬಿಡ್ತೀನಿ ತಾಳಿ. 1 3 3 1 ಇತ್ತು ಅಂದ್ಕೊಳ್ಳಿ. ಇವಾಗ ಏನು ಮಾಡ್ತೀರಾ? ಏನು ಸೇಮು, ಮತ್ತೆ ಆಡ್ ಪ್ಲೇಸಲ್ಲಿ ಆ್ಯಡ್ ಮಾಡಿ, ಇವನ್ ಪ್ಲೇಸಲ್ಲಿ ಆ್ಯಡ್ ಮಾಡಿ. 3 + 1 ಎಷ್ಟು ಬಂತು? 4. 3 + 1 ಎಷ್ಟು ಬಂತು? 4. 4 - 4 ಎಷ್ಟಾಯಿತು? 0. ಸೊ ಇದು 11ಇಂದ ಹೋಗುತ್ತೆ. 1 3 3 1 11ಇಂದ ಹೋಗುತ್ತೆ. 1 3 3 1 11 1 11 ಎಷ್ಟು ಮಿಕ್ತು ನಮಗೆ? ಇಲ್ಲಿ 23 ಮಿಕ್ತು. 11 2 22, ಮತ್ತು ಎಷ್ಟು ಮಿಕ್ತು? 11 11 1 11. ಓಕೆ, ಅರ್ಥ ಆಗ್ತಿದೆಯಲ್ಲ? ಜಾಸ್ತಿ ನಂಬರ್ಸ್ ಬಂತು, 4 ಡಿಜಿಟ್ಗೂ ಜಾಸ್ತಿ ನಂಬರ್ ಬಂತು, 5 6 2 5 4 3. ಅವಾಗೂ ಅಷ್ಟೇ ಸಿಂಪಲ್, ಆಡ್ ಪ್ಲೇಸು ಇಲ್ಲಿರೋದೆಲ್ಲ ಆ್ಯಡ್ ಮಾಡ್ಕೊಂಡೋಗಿ. ಇಲ್ಲೇನಿಲ್ಲ ಅಂತಂದರೆ 0 ಅಂತ ಅರ್ಥ. ಇಲ್ಲಿ ಈ ಈವನ್ ಪ್ಲೇಸೆಲ್ಲ ಆ್ಯಡ್ ಮಾಡ್ಕೊಂಡೋಗಿ. ಈವನ್ ಪ್ಲೇಸೆಲ್ಲ ಆ್ಯಡ್ ಮಾಡಿದ್ರೆ 5 + 2 + 9, ಸಾರಿ 5 6 7 + 4 ಎಷ್ಟು ಬಂತು? 11, ಕರೆಕ್ಟ್ ಅಲ್ವಾ? -3 + 5 8 + 6 14, -14 ಎಷ್ಟು ಉಳಿತು ನಮಗೆ? 3. ಸೊ ಇದು ನಮಗೆ 11ಇಂದ ಡಿವೈಡ್ ಆಗಲ್ಲ. ಓಕೆ, ಅರ್ಥ ಆಯ್ತಾ? ಸಿಂಪಲ್. ಸೊ 11ಇಂದ ಗೊತ್ತಾಯ್ತು ಹೆಂಗೆ ಮಾಡೋದು, 7ಇಂದ ಗೊತ್ತಾಯಿತು, ಮತ್ತು 11ಇಂದ 2 ಗೊತ್ತಾಯ್ತಲ್ವಾ? ಈಗ 13ಇಂದ ನೋಡೋಣ. ಸೊ 13 ಡಿವಿಸಿಬಿಲಿಟಿ ರೂಲು 7ಗೆ ಸಿಮಿಲರ್ ಆಗಿರುತ್ತೆ. ಆದರೆ ಇಲ್ಲಿ ನಾವು ಏನು ಮಾಡಬೇಕು? ಅಲ್ಲಿ ಆ್ಯಡ್ ಮಾಡಿದ್ವಿ, ಸಾರಿ ಅಲ್ಲಿ ಮೈನಸ್ ಮಾಡಿದ್ವಿ, ಇಂಟು 2 ಮಾಡಿಬಿಟ್ಟು ಮೈನಸ್ ಮಾಡಿದ್ವಿ. ಇಲ್ಲಿ ಇಂಟು 4 ಇಂಟು 5 ಮಾಡಿಬಿಟ್ಟು ನಾವು ಆ್ಯಡ್ ಮಾಡಬೇಕು. ಅಷ್ಟೇ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ, ಇನ್ನೇನು ಇಲ್ಲ. ಓಕೆ, ಸಾರಿ ಇಂಟು 5 ಅಲ್ಲ, ಇಂಟು 4 ಮಾಡಿ ಪ್ಲಸ್ ಮಾಡಬೇಕು. 7ಅಲ್ಲಿ ಏನಿತ್ತು? ಇಂಟು 2 ಮಾಡಿ ಮೈನಸ್ ಮಾಡ್ತಿದ್ವಿ, ಕರೆಕ್ಟ್ ಅಲ್ವಾ? ಇಲ್ಲಿ ಇಂಟು 4 ಮಾಡಿ ಪ್ಲಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 195 ಇದೆ ಅಂದ್ಕೊಳ್ಳಿ. ಇದು ನಮಗೆ 13ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂತಂದರೆ ಲಾಸ್ಟ್ ಡಿಜಿಟ್ ಏನಿದೆ? 5 ಇದೆ. ಸೊ 5 × 4 ಏನು ಬರುತ್ತೆ? 20 ಬರುತ್ತೆ, ಕರೆಕ್ಟ್ ಅಲ್ವಾ? ಉಳಿದಿದ್ದೇನಿಲ್ಲಿ? 19. 19 + 20 ಏನಾಯಿತು? 39. 39 ಅನ್ನೋದು 13ಇಂದ ಹೋಗುತ್ತೆ. 13 3 39. ಸೊ ಈ ಹೋಲ್ ನಂಬರ್ ಕೂಡ 13ಇಂದ ಹೋಗುತ್ತೆ. ಅದೇ ಪರ್ ಸಪೋಸ್ 286 ಇತ್ತು ಅಂದ್ಕೊಳ್ಳಿ. ಇಲ್ಲೇನಿದೆ ಲಾಸ್ಟ್ ನಂಬರ್? 6. 6 × 4 ಏನಾಗುತ್ತೆ? 24. 24 + 28 ಏನಾಯಿತು ನಮಗೆ? 52. 52 ಅನ್ನೋದು 13ಇಂದ ಹೋಗುತ್ತೆ. ಸೊ ಈ 286 ಕೂಡ ನಮಗೆ 13ಇಂದ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಜಾಸ್ತಿ 4 ಡಿಜಿಟ್ 5 ಡಿಜಿಟ್ ನಂಬರ್ ಸಿಕ್ತು, 5 6 8 4 3 ಇತ್ತು. ಇದು ನಮಗೆ 13ಇಂದ ಹೋಗುತ್ತಾ ಅಂದರೆ ಈ ನಂಬರ್ ಲಾಸ್ಟ್ ನಂಬರ್ ಏನಿದೆ? 3 ಇಂಟು 4 ಮಾಡಿದ್ರೆ ನಮಗೆ 12 ಬಂತು, ಕರೆಕ್ಟ್ ಅಲ್ವಾ? 12 5 6 8 4 + 12 ಮಾಡಿದ್ರೆ ಎಷ್ಟು ಬರುತ್ತೆ? 9 6 5. ಇದು ಗೊತ್ತಾಗಿಲ್ಲ, ಮತ್ತೆ ಇಂಟು 4 ಮಾಡಿ. 6 4 ಎಷ್ಟು ಬಂತು? 24. 5 6 9 ಮಾಡಿ, 7 8 9 5. ಇವಾಗಲೂ ಗೊತ್ತಾಗಿಲ್ಲ, ಮತ್ತೆ ಇಂಟು 4 ಮಾಡಿ. 3 4 12, ಕರೆಕ್ಟ್ ಅಲ್ವಾ? 10 11 5 6 7. 71 ಅನ್ನೋದು 13ಇಂದ ಹೋಗುತ್ತಾ? ಹೋಗಲ್ಲ. ಸೊ ಈ ನಂಬರ್ ಅನ್ನೋದು ನಮಗೆ 13ಇಂದ ಹೋಗಲ್ಲ. ಓಕೆ,
ಬಟ್ ಇದಕ್ಕೆ ಇನ್ನೊಂದು ಮೆಥಡ್ ಕೂಡ ಇದೆ. ಅದೇ ಹೇಳಿದಾಗ ನಮಗೆ ಇದನ್ನು ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ, ಅದು ಇನ್ನೂ ಕ್ಲೀನಾಗಿ ಕಲ್ತ್ಕೊಬೋದು. ಈಗ ಏನು ಟೈಪ್ 1 ತಿಳ್ಕೊಂಡ್ವಿ. ಈಗ ಟೈಪ್ ಟು ಮೂರಕ್ಕೂ ಒಂದೇ ಫಾರ್ಮ್ಯಾಟು, ಮೂರಕ್ಕೂ ಒಂದೇ ನಂಬರು. ಓಕೆನಾ? ಸಿಂಪಲ್. ಟೈಪ್ 2 ಸಿಂಪಲ್, ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ಯಾವುದಕ್ಕೆ? 7ಗೆ, 11ಗೆ, 13ಗೆ. ಫಾರ್ ಎಕ್ಸಾಂಪಲ್ ನಮಗೆ 1 1 1 3 3 3 2 2 2 ಇದೊಂದು ನಂಬರ್ ಇದೆ ಅಂದ್ಕೊಳ್ಳಿ. ಸಿಂಪಲ್ಲಾಗಿ ಲೆಫ್ಟ್ ಸೈಡಿಂದ ಅಂದರೆ ಈ ಕಡೆಯಿಂದ ಯೂನಿಟ್ ಪ್ಲೇಸಿಂದ ಮೂರು ನಂಬರ್ ಒಂದೊಂದು ಗ್ರೂಪ್ ಮಾಡ್ಕೊಳ್ಳಿ. ಫಸ್ಟ್ ಮೂರು ನಂಬರ್ ಒಂದು ಗ್ರೂಪ್ ಮಾಡಿಕೊಂಡು ಆಡ್ ಪ್ಲೇಸಲ್ಲಿರೋದು ಆ್ಯಡ್ ಮಾಡಿ. ಮತ್ತು ಇಲ್ಲೇನಿಲ್ಲ ಅಂತಂದರೆ ಏನಿಲ್ಲ, ಇನ್ ಕೇಸ್ ಇಲ್ಲಿ ಏನಾದ್ರು ಇನ್ನೊಂದು ಎಕ್ಸ್ಟ್ರಾ ನಂಬರ್ ಇದೆ ಅದೊಂದು ಮಾಡೋಣ. ಫಸ್ಟ್ ಇದನ್ನು ನೋಡ್ಬಿಡಿ. ಆಡ್ ಪ್ಲೇಸಲ್ಲಿರೋದು ಆ್ಯಡ್ ಮಾಡಿ. 2 2 2 ಪ್ಲಸ್ 1 1 ಏನಾಯಿತು? 3 3 3. ಈವನ್ ಪ್ಲೇಸಲ್ಲಿ ಏನಿದೆ? 3 3 3 ಇದೆ. ಡಿಫ್ರೆನ್ಸ್ ಎಷ್ಟು ಬರುತ್ತೆ? 0 ಬರುತ್ತೆ. ಸೊ 0 ಡಿಫ್ರೆನ್ಸ್ ಬಂತು ಅಂದರೆ ಇದು 7ಇಂದನೂ ಹೋಗುತ್ತೆ, 11ಇಂದನೂ ಹೋಗುತ್ತೆ, 13ಇಂದನೂ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ 11 2 0 0 6 4 ಇತ್ತು ಅಂದ್ಕೊಳ್ಳಿ. ಈ ತ್ರೀ ನಂಬರ್ಸು ಒಂದು ಗ್ರೂಪ್ ಮಾಡಿದ್ವಿ. ಇಲ್ಲಿ 1 ಇದೆ, ಸೊ 1 ಎಕ್ಸ್ಟ್ರಾ ಇದೆ ಅಂದರೆ ಇಲ್ಲೇನು 0 0 1 ಇದೆ ಅಂತ ಅರ್ಥ. ಓಕೆ, ಸೊ ಈ ಆಡ್ ನಂಬರ್ ಈ ಪ್ಲೇಸಲ್ಲಿರೋದು ಇವೆರಡನ್ನ ಆ್ಯಡ್ ಮಾಡಿ. ಎಷ್ಟು ಬರುತ್ತೆ? 0 6 4 0 0 1 ಎಷ್ಟು ಬಂತು? 65 ಬಂತು. ಕರೆಕ್ಟ್ ಅಲ್ವಾ? ಇಲ್ಲಿ ಮಧ್ಯದಲ್ಲಿ ಎಷ್ಟಿದೆ? 120 ಇದೆ. ಕರೆಕ್ಟ್ ಅಲ್ವಾ? ಯಾವ ದೊಡ್ಡ ನಂಬರ್ ಇರುತ್ತೋ ಅದರಿಂದ ಮೈನಸ್ ಮಾಡಿ ಅಷ್ಟೇ. 120 ಮೈನಸ್ 65 ಅಂತ ಅಂದರೆ ಎಷ್ಟು ಬರುತ್ತೆ? 55. ಓಕೆ, ಈ 55 ಅನ್ನೋದು 7ಇಂದ ಹೋಗುತ್ತಾ? ಹೋಗಲ್ಲ. 11ಇಂದ ಹೋಗುತ್ತಾ? ಹೋಗುತ್ತೆ. 13ಇಂದ ಹೋಗುತ್ತಾ? ಹೋಗಲ್ಲ. ಸೊ ಡೈರೆಕ್ಟಾಗಿ ನಾವು ನೋಡ್ಕೊಬೋದು. ಓಕೆನಾ? ಸೊ ಈ ಥರ ಇದ್ದಾಗ ಡೈರೆಕ್ಟಾಗಿ ನಾವು 3 ನಂಬರ್ಸ್ ತೊಗೊಂಡು ಗ್ರೂಪ್ ಮಾಡಿಕೊಂಡು ಆಡ್ ಪ್ಲೇಸಲ್ಲಿರೋದು ಆ್ಯಡ್ ಮಾಡಿ, ಈವನ್ ಪ್ಲೇಸಲ್ಲಿರೋದು ಆ್ಯಡ್ ಮಾಡಿ, ಡಿಫ್ರೆನ್ಸ್ನ ನಾವು ಚೆಕ್ ಮಾಡ್ಕೊಬೇಕು, ಅದರಿಂದ ಡಿವೈಡ್ ಆಗುತ್ತಾ ಅಂತ. ಯಾವ ದೊಡ್ಡ ನಂಬರ್ ಇರುತ್ತೋ ಅದನ್ನು ಫಸ್ಟ್ ಬರ್ಕೊಂಬಿಡಿ. ಇಲ್ಲಿ ನಮಗೆ 120 ಅನ್ನೋದು ದೊಡ್ಡ ನಂಬರ್. 120 ಮೈನಸ್ 0 65 55 ಬಂತು. ಕರೆಕ್ಟ್ ಅಲ್ವಾ? 70 ಅಂತ ಅಂದ್ಕೊಂಡ್ರೆ 30 40 50 55. ಓಕೆ, 7ಇಂದ 55 ಹೋಗುತ್ತಾ? ಹೋಗಲ್ಲ. 11ಇಂದ 55 ಹೋಗುತ್ತಾ? ಹೋಗುತ್ತೆ. 13ಇಂದ 55 ಹೋಗುತ್ತಾ? ಹೋಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಂಡ್ರೆ ನಾವು 1 2 4 7 8 3 7 5 ಇದೆ ಅಂದ್ಕೊಳ್ಳಿ. ಓಕೆ, ಈಗ ಇದು 7 11 13ಇಂದ ಕ್ವಶನ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಹಿಂಗೆ ಇಷ್ಟು ನಂಬರ್ ಕೊಟ್ಬಿಟ್ಟು ಇದು 7 11 13ಇಂದ ಹೋಗುತ್ತಾ ಅಂತ ಕೊಡ್ತಾರೆ. ಆಪ್ಷನ್ಸಲ್ಲಿ ಬರೀ 7 ಕೊಟ್ಟಿರ್ತಾರೆ, ಅಥವಾ 13 ಕೊಟ್ಟಿರ್ತಾರೆ, 7 11 ಕೊಟ್ಟಿರ್ತಾರೆ, 7 13 ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಏನು ಮಾಡಬೇಕು? ಇದನ್ನು ನಾವು ಫಸ್ಟು ಗ್ರೂಪ್ ಮಾಡ್ಕೊಬೇಕು. 3 ನಂಬರ್ಸು, ಈ 3 ನಂಬರ್ಸು, ಇಲ್ಲಿ ಇನ್ನೊಂದು ನಂಬರ್ ಇಲ್ಲ ಅಂದರೆ 0 ಇರುತ್ತೆ. ಈ 3 ನಂಬರ್ಸು ಸೊ ಆಡ್ ಪ್ಲೇಸಲ್ಲಿರೋದು ಆ್ಯಡ್ ಮಾಡಬೇಕು. ಏನು? 0 1 2 3 7 5 ಎಷ್ಟು ಬರುತ್ತೆ? 7 8 3 387. ಮಧ್ಯದಲ್ಲಿ ಎಷ್ಟಿದೆ? 478 ಮೈನಸ್ 387 ಎಷ್ಟು ಬರುತ್ತೆ? 1 17 9 0 91 ಬರುತ್ತೆ. ಸೊ 91 ಅನ್ನೋದು 7ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಕರೆಕ್ಟ್ ಅಲ್ವಾ? 13ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 11ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಕರೆಕ್ಟ್ ಅಲ್ವಾ? 7 1 7 ಎಷ್ಟು ಮಿಕ್ಕಿರುತ್ತೆ? 21. 7 3 21. 13 7 91 ಬಂತಲ್ವಾ? ಸೊ 13 7 91. ಸೊ 13ಇಂದನೂ ಹೋಗುತ್ತೆ, 7ಇಂದನೂ ಹೋಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸಿಂಪಲ್. ಸೊ 7 ಗೊತ್ತಾಯಿತು ನಿಮಗೆ, 11 ಗೊತ್ತಾಯಿತು, 13 ಗೊತ್ತಾಯಿತು. ಕರೆಕ್ಟ್ ಅಲ್ವಾ? 3 ನಂಬರ್ಸ್ಗೆ ಗುಂಪು ಮಾಡಿ, ಒಂದು 3 ನಂಬರ್ನ ಲೆಫ್ಟ್ ಸೈಡಿಂದ ಅಂದರೆ ಯೂನಿಟ್ ಪ್ಲೇಸಿಂದ ಗುಂಪು ಮಾಡ್ಕೊಳ್ಳಿ. ಅದಾದಮೇಲೆ ಅದೇ ಎಷ್ಟು ನಂಬರ್ಸ್ ಇರುತ್ತೋ 3 ನಂಬರ್ಸ್ನ ಗುಂಪು ಮಾಡಿ ಅದನ್ನು ನೀವು ಡೈರೆಕ್ಟಾಗಿ ಆ್ಯಡ್ ಮಾಡಿ. ಆಡ್ ಪ್ಲೇಸಲ್ಲಿರೋದು ಆ್ಯಡ್ ಮಾಡಿ, ಈವನ್ ಪ್ಲೇಸಲ್ಲಿರೋದು ಆ್ಯಡ್ ಮಾಡಿ, ಡಿಫ್ರೆನ್ಸ್ ಎಷ್ಟು ನೋಡ್ಕೊಳ್ಳಿ. ಆ ಡಿಫ್ರೆನ್ಸ್ ಅನ್ನೋದು 7ಇಂದ 11ಇಂದ 13ಇಂದ ಹೋಗುತ್ತಾ ನೋಡ್ಕೊಳ್ಳಿ. ಸೊ ಇಲ್ಲಿ ಮಾಡಿದ್ವಲ್ಲ ನಾವು 5 6, ಅದನ್ನು 5 6 8 4 3 4 5 6 8 4 3 ಅಲ್ವಾ? 5 6 8 4 3. ಸೊ ಇದು ನಮಗೆ ಏನು 7ಇಂದ ಹೋಗುತ್ತಾ ನೋಡ್ಕೊಬೇಕು. 7 ಆಗಲಿ 11 ಆಗಲಿ 13 ಆಗಲಿ 3 ನಂಬರ್ ಗುಂಪು ಮಾಡಿ. ಇಲ್ಲೊಂದು 3 ನಂಬರ್ ಅಂದರೆ ಇಲ್ಲಿ 0 ಇರುತ್ತೆ. ಸೊ 843 ಮೈನಸ್ 56 ಎಷ್ಟು ಬರುತ್ತೆ? 13ನಲ್ಲಿ 6 ಹೋದರೆ 7, ಇಲ್ಲಿ 3 ಇರುತ್ತೆ. ಈ 13ನಲ್ಲಿ 5 ಹೋದರೆ 8, ಇಲ್ಲಿ 7 ಇರುತ್ತೆ. 787. ಓಕೆ, ಈ 787 ನಮಗೆ ಮತ್ತೆ ಇಲ್ಲೇನಾಯಿತು? 3 ನಂಬರ್ಸ್ ಬಂತು. ಇವಾಗ ನೀವು ಇದನ್ನು ಡೈರೆಕ್ಟಾಗಿ 7 × 2 ಮಾಡಿಕೊಂಡ್ರೆ 14 ಬರುತ್ತೆ. 78 ಮೈನಸ್ 14 64 ಅನ್ನೋದು 7ಇಂದ ಹೋಗಲ್ಲ. ಅದಾದಮೇಲೆ ಮತ್ತೆ 7 ಪ್ಲೇಸು 7 ಎಷ್ಟಾಯಿತು? 14 ಮೈನಸ್ ಎಷ್ಟು? 8 ಅಂದರೆ 6 ಬಂತು. ಸೊ ಇದು 11ಇಂದನೂ ಹೋಗಲ್ಲ, 13ಇಂದನೂ ಹೋಗಲ್ಲ. 13ಇಂದ ಬೇಕು ಅಂದರೆ 7 × 4 7 4 28 78 ಪ್ಲಸ್ 28 16 8 7 8 9 10. ಸೊ 106 ಅನ್ನೋದು 13ಇಂದ ಹೋಗುತ್ತಾ? ಸೊ 13ಇಂದ 106 ಹೋಗುತ್ತಾ? ಹೋಗಲ್ಲ. 104 ಹೋಗುತ್ತೆ. ಸೊ ಇದು ಕೂಡ ನಮಗೆ 13ಇಂದನೂ ಡಿವೈಡ್ ಆಗಲ್ಲ, 11ಇಂದನೂ ಡಿವೈಡ್ ಆಗಲ್ಲ, 7ಇಂದನೂ ಡಿವೈಡ್ ಆಗಲ್ಲ. ಸೊ 2 ಮೆಥಡ್ ಗೊತ್ತಾಯಿತು. ಆಲ್ಟರ್ನೇಟಿವ್ ಆ್ಯಡ್ ಮಾಡಿಬಿಡ್ತೀರಾ, ಡಿಫ್ರೆನ್ಸ್ ಚೆಕ್ ಮಾಡ್ತೀರಾ. ಅದೇನೋ ಡಿವೈಡಿಂದ ಆಗೋದಿದ್ರೆ
ಅದು ಡಿವೈಡ್ ಆದರೆ ಹೋಲ್ ನಂಬರ್ ಡಿವೈಡ್ ಆಗುತ್ತೆ. ಫಾರ್ ಅದೇ ಏನು ಯಾವುದು 11 ಹೇಳಿದೆ, 11ಅಲ್ಲಿ ಆಲ್ಟರ್ನೇಟಿವ್ ಆ್ಯಡ್ ಮಾಡ್ಕೊಳ್ಳಿ, 7ಗೆ ಇಂಟು 2 ಮಾಡಿಕೊಂಡು ಮೈನಸ್ ಮಾಡಿ, 13ಗೆ ಇಂಟು 4 ಮಾಡಿಕೊಂಡು ಪ್ಲಸ್ ಮಾಡಿ, ಮುಗೀತು. ಓಕೆ, ಈಗ ನೆಕ್ಸ್ಟ್ ಉಳಿದಿರೋದು ಯಾವುದು ನಮಗೆ 6 ಮತ್ತು 12, ಕರೆಕ್ಟ್ ಅಲ್ವಾ? ಈಗ ಅವೆರಡನ್ನು ನೋಡ್ಕೊಂಬೋಣ. ಸೊ ಇವಾಗ ನಾವು 6 ಮತ್ತು 12 ಡಿವಿಸಿಬಿಲಿಟಿ ರೂಲ್ ತಿಳ್ಕೊಂಡು, 6 ಏನಿಲ್ಲ, ಯಾವುದಾದ್ರೂ ನಂಬರು 2 ಮತ್ತು 3ಇಂದ ಡಿವೈಡ್ ಆದರೆ ಅದು 6ಇಂದ ಡಿವೈಡ್ ಆಗುತ್ತೆ. 12 ಅಷ್ಟೇ ಸೇಮ್, 3ಇಂದ ಮತ್ತು 4ಇಂದ ಡಿವೈಡ್ ಆದರೆ ಅದು 12ಇಂದನೂ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 6 ಡಿವಿಸಿಬಿಲಿಟಿ ರೂಲದು ಎಕ್ಸಾಂಪಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಮಗೆ 216, ಇದು 2ಇಂದ ಹೋಗುತ್ತಾ? 2ಇಂದ ಹೋಗುತ್ತಾ ನೋಡ್ಬೇಕಂದ್ರೆ ಲಾಸ್ಟ್ ನಂಬರ್ 2ಇಂದ ಹೋಗಬೇಕು. 6 ಅನ್ನೋದು 2ಇಂದ ಹೋಗುತ್ತಾ? ಹೋಗುತ್ತೆ. 3 ಅನ್ನೋದು 3ಇಂದ ಹೋಗ್ಬೇಕಂದ್ರೆ ಫುಲ್ ಆ್ಯಡ್ ಮಾಡಿ ಡಿವೈಡ್ ಬೈ 3 ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ 6, 7, 8, 9 ಅನ್ನೋ 3ಇಂದ ಹೋಗುತ್ತಾ? ಹೋಗುತ್ತೆ. ಸೊ 216 ಅನ್ನೋದು ನಮಗೆ 6ಇಂದ ಕೂಡ ಹೋಗುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಂಡ್ರೆ 25614 ದೊಡ್ಡ ನಂಬರ್. ಈಗ ಈ ಲಾಸ್ಟ್ ನಂಬರ್ 4 ಅನ್ನೋದು 2ಇಂದ ಹೋಗುತ್ತಾ? ಹೋಗುತ್ತೆ. 3ಇಂದ ಹೋಗುತ್ತಾ ಅಂತ ನೋಡಬೇಕು ಅಂತಂದರೆ 5 + 4 9 ಕಾಟ್ ಆಗುತ್ತೆ, 6, 7, 8, 9 ಅದು ಕಟ್ ಆಗುತ್ತೆ. ಸೊ 3ಇಂದನೂ ಡಿವೈಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಥವಾ ನೀವು ಕ್ಯಾಲ್ಕುಲೇಟೇ ಮಾಡ್ತೀನಿ ಅಂತ ಅಂದರೆ 6 + 4 10 + 15 16 17 18 ಅನ್ನೋ 3ಇಂದ ಹೋಗುತ್ತಾ? ಹೋಗುತ್ತೆ. ಸೊ ಇದು 6ಇಂದ ಕೂಡ ಹೋಗುತ್ತೆ. ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳೋಣ. 25614 ಅಲ್ವಾ? 6 4 24, 16 ಇರುತ್ತೆ, 6 2 12, ಆಮೇಲೆ 41 ಇರುತ್ತೆ, ಕರೆಕ್ಟ್ ಅಲ್ವಾ? 6 6 36, ಆವಾಗ ಎಷ್ಟು ಮಿಕ್ಕಿರುತ್ತೆ? 54, ಕರೆಕ್ಟ್ ಅಲ್ವಾ? 6 9 54 ಬಂತಲ್ವಾ? ನಮಗೆ 6ಇಂದ ಹೋಯ್ತಲ್ವ? ಓಕೆನಾ? ಅರ್ಥ ಆಯ್ತಲ್ವಾ? 6ಇಂದ ಯಾವ ನಂಬರ್ ಡಿವಿಸಿಬಿಲಿಟಿ ಆಗುತ್ತೆ ಅಂತ ಅಂದರೆ 2ಇಂದ ಮತ್ತು 3ಇಂದ ಅದು ಡಿವಿಸಿಬಲ್ ಆದರೆ ಅದು 6ಇಂದ ಕೂಡ ಆಗುತ್ತೆ. ಓಕೆ, 12 ಅಷ್ಟೇ. 12 ಏನು 3 ಆ್ಯಂಡ್ 4ಇಂದ ಡಿವೈಡ್ ಆಗಬೇಕು. 3 ಮತ್ತು 4ಇಂದ ಡಿವೈಡ್ ಆದರೆ ಅದು ನಮಗೆ 12ಇಂದನೂ ಆಗುತ್ತೆ. ಫಾರ್ ಎಕ್ಸಾಂಪಲ್ 19044. ಓಕೆ, ಇದು 3ಇಂದ ಡಿವೈಡ್ ಆಗುತ್ತಾ? 9 ಕಾಟು 8 4 4 + 4 + 1 9. ಸೊ 9 9 ಎರಡೂ 3ಇಂದ ಹೋಗುತ್ತೆ. ಸೊ ಇದು 100% 3ಇಂದ ಡಿವೈಡ್ ಆಗುತ್ತೆ. 4ಇಂದ ಡಿವೈಡ್ ಆಗುತ್ತಾ? ಲಾಸ್ಟ್ 2 ಡಿಜಿಟ್ ನೋಡಬೇಕು. 4ಇಂದ ಅಂದರೆ 44, 4ಇಂದ ಡಿವೈಡ್ ಆಗುತ್ತೆ. ಸೊ ಇದು ನಮಗೆ 100% 12ಇಂದ ಡಿವೈಡ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್. ಸೊ 0 ತಿಳ್ಕೊಂಡ್ವಿ, 1 ತಿಳ್ಕೊಂಡ್ವಿ, 2 ತಿಳ್ಕೊಂಡ್ವಿ, 3 ತಿಳ್ಕೊಂಡ್ವಿ, 4 ತಿಳ್ಕೊಂಡ್ವಿ, 5 6 7 8 9 10 ಇನ್ನೂ ತಿಳ್ಕೊಂಡಿಲ್ಲ ಅಲ್ಲ? ಓಕೆ, 11 12 13 ಇಷ್ಟು ತಿಳ್ಕೊಂಡ್ವಿ. 10 ಏನಿಲ್ಲ, ಯಾವ್ದಾದ್ರು ಲಾಸ್ಟಲ್ಲಿ 0 ಬಂದರೆ ಅದು ಹೋಗ್ಬಿಡುತ್ತೆ. ಓಕೆನಾ? ಇವಾಗ 10 ಅಂತ ಅಂದರೆ 10ಇಂದ ಹೋಗುತ್ತೆ, 1250 ಅಂದರೆ 10ಇಂದ ಹೋಗುತ್ತೆ, 1360 ಅಂದರೆ 10ಇಂದ ಹೋಗುತ್ತೆ, 1480 ಅಂದರೆ 10ಇಂದ ಹೋಗುತ್ತೆ. ಯಾವುದೇ ನಂಬರ್ಗೆ ಲಾಸ್ಟಲ್ಲಿ 0 ಇದ್ದರೆ ಅದು 10ಇಂದ ಹೋಗುತ್ತೆ. ವೆರಿ ಸಿಂಪಲ್. 10 ಅದೇ ನೆನಪಲ್ಲೇ ಇಟ್ಕೊಳ್ಳೋದೇನು ಬೇಕಾಗಿಲ್ಲ. ಸೊ ಎಲ್ಲನೂ ಆಗೋಯ್ತಲ್ವಾ? ಸೊ ಇಷ್ಟು ಡಿವಿಸಿಬಿಲಿಟಿ ರೂಲು ಗೊತ್ತಾಯಿತು ನಮಗೆ, ಕರೆಕ್ಟ್ ಅಲ್ವಾ? 0ಇಂದ ಹಿಡಿದು 13ವರೆಗೂ ಫುಲ್ಲು ಕಲ್ತ್ಕೊಂಡ್ವಿ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ ಬೇಸಿಕ್ಸು ಅಂತ. ಇವಾಗ ನಾವು ಹೆಂಗೆ ರೂಲ್ಸ್ ಎಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಜಸ್ಟ್ ಅದ್ರ ಬಗ್ಗೆ ರಿಲೇಟೆಡ್ ಕೆಲವೊಂದು 10-15 ಕ್ವಶನ್ಸ್ ಮಾಡೋಣ. ಸೊ ಅದಾದಮೇಲೆ ನಾವು ಮತ್ತೆ ನೆಕ್ಸ್ಟ್ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿದೋಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.